Hello ಮಕ್ಕಳೇ, welcome to another session of this class 8th mathematics chapter number 3 understanding quadrilaterals. ವಿದ್ಯಾರ್ಥಿಗಳೇ, ಈ ಹಿಂದೆ ಈ ಚಾಪ್ಟರ್ ಮೇಲೆ 2 ಕ್ಲಾಸ್ ಆಗಿದೆ. ಅದನ್ನ ಪ್ಲೇ ಲಿಸ್ಟ್ ಅಲ್ಲಿ 8th ಮ್ಯಾಥಮೆಟಿಕ್ಸ್ ಅಂತ ಇದೆ, ಅಲ್ಲಿ ಹೋದ್ರೆ ನಿಮಗೆ ಈ ಹಿಂದಿನ ಎಲ್ಲ ವಿಡಿಯೋಗಳು ಸಿಗುತ್ತೆ. ವಿದ್ಯಾರ್ಥಿಗಳೇ, ಇವತ್ತು ನಾವು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಇದರಲ್ಲಿ ಸ್ಟಡಿ ಮಾಡ್ತೀವಿ ಮತ್ತು ಎಕ್ಸರ್ಸೈಸ್ 3.3 ಅನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಯಾವೆಲ್ಲ ಟೈಪ್ಸ್ ನ ಕ್ವಾಡ್ರಿಲ್ಯಾಟ್ರಲ್ಸ್ ಇದೆ ಅನ್ನೋದನ್ನ ತಿಳಿಯುವ. ನೋಡಿ, ಕ್ವಾಡ್ರಿಲ್ಯಾಟ್ರಲ್ ಸ್ಪೆಸಿಫಿಕ್ ಆಗಿ ನಾವು ನೋಡೋದಾದ್ರೆ ಡಿಪೆಂಡಿಂಗ್ ಆನ್ ದ ಸೈಡ್ಸ್ ಅಂಡ್ ಆಂಗಲ್ಸ್, ಸೈಡ್ಸ್ ಮತ್ತು ಆಂಗಲ್ಸ್ ಗಳ ಆಧಾರದ ಮೇಲೆ ಅವುಗಳನ್ನ ನಾವು ಈ ತರ ಹೆಸರಿಸ್ತೀವಿ. ಮೊದಲನೇದು ಟ್ರಪೇಜಿಯಂ ಅಂತ, ಆಮೇಲೆ ಕೈಟ್, ಅವೆಲ್ಲ ಗಾಳಿಪಟವನ್ನ ನೋಡಿದಿರಲ್ವಾ? ಸೊ ಆ ಫಾರ್ಮ್ಯಾಟ್ ಅಲ್ಲಿ ಇರೋದು ಒಂದು ಕೈಟ್, ಅದು ಕ್ವಾಡ್ರಿಲ್ಯಾಟ್ರಲ್. ಇನ್ನೊಂದು ಪ್ಯಾರಲೋಗ್ರಾಮ್, ಅದೇ ತರ ರೋಂಬಸ್ ಅಂತ ಬರುತ್ತೆ. ಇವೆಲ್ಲವನ್ನು ನಾವು ತಿಳಿಬೇಕಾಗಿದೆ. ರೆಕ್ಟಾಂಗಲ್, ಆಮೇಲೆ ಇನ್ನೊಂದು ವೆಲ್ ನೋನ್ ಫೇಮಸ್ ಅದು ಸ್ಕ್ವೇರ್ ಅಂತ. ಸ್ಕ್ವೇರ್ ಬಗ್ಗೆ ತಮಗೆ ಗೊತ್ತಿದೆ, ರೆಕ್ಟಾಂಗಲ್ ಬಗ್ಗೆನೂ ತಮಗೆ ಗೊತ್ತಿದೆ, ಹಿಂದಿನ ತರಗತಿಯಲ್ಲೆಲ್ಲ ಕಲ್ತಿದ್ದೀರಾ. ಸೊ ಇವಾಗ ಹೊಸದಾಗಿ ಟ್ರಪೇಜಿಯಂ, ಕೈಟ್, ಪ್ಯಾರಲೋಗ್ರಾಮ್, ರೋಂಬಸ್ ಬಗ್ಗೆ ಹೆಚ್ಚಾಗಿ ನಾವು ತಿಳಿಯೋಣ. ಒಂದೊಂದಾಗಿ ತಿಳಿಯೋಣ ವಿದ್ಯಾರ್ಥಿಗಳೇ. ಟ್ರಪೇಜಿಯಂ ಅಂದ್ರೆ ಏನು ಅಂತ ತುಂಬಾ ಸಿಂಪಲ್ ವಿದ್ಯಾರ್ಥಿಗಳೇ. ಇದು ಒಂದು ಕ್ವಾಡ್ರಿಲ್ಯಾಟ್ರಲ್. ಇಟ್ ಈಸ್ ಅ ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಅದಕ್ಕೆ 4 ಸೈಡ್ಸ್ ಇರುತ್ತೆ. ಇಟ್ ಈಸ್ ಅ ಕ್ವಾಡ್ರಿಲ್ಯಾಟ್ರಲ್ ಇನ್ ವಿಚ್ ಅ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಒಂದು ಜೊತೆ, ಅ ಪೇರ್ ಆಫ್ ಅಂದ್ರೆ ಒಂದು ಜೊತೆ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರುತ್ತೆ. ಅಂತಹ ಕ್ವಾಡ್ರಿಲ್ಯಾಟ್ರಲ್ಗೆ ನಾವು ಟ್ರಪೇಜಿಯಂ ಅಂತ ಕರಿತೀವಿ. ಗಮನಿಸಿ ವಿದ್ಯಾರ್ಥಿಗಳಲ್ಲಿ, ಇಲ್ಲಿ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 ಸೈಡ್ಸ್ ಉಳ್ಳ ಒಂದು ಕ್ಲೋಸ್ಡ್ ಫಿಗರ್ ಇದೆ, ಕ್ವಾಡ್ರಿಲ್ಯಾಟ್ರಲ್. ಓಕೆ, ಇದರ ವಿಶೇಷ ಏನಂತ ಹೇಳಿದ್ರೆ, ಈ ಮೇಲ್ಗಡೆದು ಮತ್ತು ಕೆಳಗಡೆ ನೋಡಿದ್ರೆ ನೋಡಿ, ಏರೋ ಮಾರ್ಕ್ ಹಾಕಿದೆ, ಅದರ ಅರ್ಥ ಏನು? ದೇ ಆರ್ ಪ್ಯಾರಲಲ್, ಒಂದಕ್ಕೊಂದು ಸಮಾಂತರವಾಗಿವೆ, ಅಂದ್ರೆ ಸಮ ಅಂತರದಲ್ಲಿವೆ ಅಂತ. ಓಕೆ, ಸೊ ಇವುಗಳನ್ನು ನಾವು ಎಷ್ಟೇ ಎಕ್ಸ್ಟೆಂಡ್ ಮಾಡಿದ್ರು, ಬೆಳೆಸಿದ್ರು, ಅವು ಒಂದಕ್ಕೊಂದು ಎಲ್ಲೂ ಮೀಟ್ ಆಗಲ್ಲ. ಅಂಥ ಲೈನ್ಸ್ ಅನ್ನ ಪ್ಯಾರಲಲ್ ಲೈನ್ಸ್ ಅಂತ ಕರೀತಾರೆ. ಓಕೆ, ಸೊ ವಿದ್ಯಾರ್ಥಿಗಳೇ, ಇವಾಗ ನೋಡಿ, ಇಲ್ಲಿ ಒಂದು ಜೊತೆ ಅಪೋಸಿಟ್ ಸೈಡ್ಸ್, ಅ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಸೊ ಈ ರೀತಿ ಯಾವುದೇ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ ಒಂದು ಸೈಡ್, ಒಂದು ಜೊತೆ ಅಪೋಸಿಟ್ ಸೈಡ್ಸ್ ಏನಾದ್ರು ಪ್ಯಾರಲಲ್ ಆಗಿದ್ರೆ ಅಂತದನ್ನ ಟ್ರಪೇಜಿಯಂ ಅಂತ ಕರೀತಾರೆ. ಇವಾದ್ರೂ ಪ್ಯಾರಲಲ್ ಆಗಿರ್ಬೋದು, ಇಲ್ಲಾಂದ್ರೆ ಇವಾದ್ರೆ ಆಗಿರ್ಬೋದು. ಅದೇ ತರ ಇಲ್ಲೊಂದು ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಕ್ವಾಡ್ರಿಲ್ಯಾಟ್ರಲ್ ಇದೆ. ಇಲ್ಲಿ ಈಗ ಈ ಪರ್ಪೆಂಡಿಕ್ಯುಲರ್ಸ್ ಏನ್ ಕಾಣುತ್ತಲ್ಲ ಇದು, ಸೊ ದೀಸ್ ಆರ್ ಪ್ಯಾರಲಲ್. ಈ ಸೈಡ್ಸ್ ಎರಡು ಪ್ಯಾರಲಲ್ ಆಗಿದೆ. ಓಕೆ, ಇನ್ನುಳಿದವೆರಡು ದೇ ಆರ್ ನಾಟ್ ಪ್ಯಾರಲಲ್. ಸೊ ಇದು ಈಗ ಟ್ರಪೇಜಿಯಂ. ಅದೇ ತರ ಇನ್ನೊಂದು ಗಮನಿಸಿ ವಿದ್ಯಾರ್ಥಿಗಳೇ, ಇದು ಇಲ್ಲಿ ಸಹಿತ ಈ ಎರಡು ಸೈಡ್ಸ್ ಪ್ಯಾರಲಲ್ ಆಗಿದ್ದಾವೆ. ಸೊ ದಿಸ್ ಈಸ್ ಆಲ್ಸೋ ಅ ಟ್ರಪೇಜಿಯಂ. ಸೊ ಟ್ರಪೇಜಿಯಂ ಅಂದ್ರೆ ಇಟ್ ಈಸ್ ಅ ಕ್ವಾಡ್ರಿಲ್ಯಾಟ್ರಲ್ ಇನ್ ವಿಚ್ ಅ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ವಿದ್ಯಾರ್ಥಿಗಳೇ, ಡೆಫಿನೇಷನ್ಸ್ ಅನ್ನ ಬಾಯ್ಹಾರ್ಟ್ ಮಾಡೋದು ನಿಮ್ಗೆ ಕಲಿಬೇಕು. ಓಕೆ, ಸೊ ಇಟ್ ಈಸ್ ಅ ಕ್ವಾಡ್ರಿಲ್ಯಾಟ್ರಲ್ ಇನ್ ವಿಚ್ ಅ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಸೊ ಇಲ್ಲಿ ನೋಡೋದಾದ್ರೆ ದೀಸ್ ಆರ್ ಟ್ರಪೇಜಿಯಮ್ಸ್. ಅದೇ ರೀತಿ ನೋಡಿ, ಇಲ್ಲಿ ಕೆಲವೊಂದು ನಾನು ಕೊಟ್ಟಿದ್ದೀನಿ ಇಲ್ಲಿ ಫಿಗರ್ಸ್, ಕ್ವಾಡ್ರಿಲ್ಯಾಟ್ರಲ್ಸ್. ಇವು ಹೌದು ಅಲ್ಲೋ ಅನ್ನೋದನ್ನ ಹೇಳ್ಬೇಕು, ಇವು ಟ್ರಪೇಜಿಯಂ ಹೌದು ಅಲ್ಲೋ ಅನ್ನೋದನ್ನ ನೀವು ಹೇಳ್ಬೇಕು. ಇದು ಗಮನಿಸಿ ಇಲ್ಲಿ. ಓಕೆ, ಇಲ್ಲಿ ನೋಡಿದ್ರೆ ಅಪೋಸಿಟ್ ಸೈಡ್ಸ್ ಆರ್ ನಾಟ್ ಪ್ಯಾರಲಲ್. ಇದು ಇದಕ್ಕೆ ಪ್ಯಾರಲಲ್ ಇಲ್ಲ. ಓಕೆ, ಇಲ್ಲಿ ಗಮನಿಸಬಹುದು ನೀವು, ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆ. ಇದಕ್ಕೆ ಪ್ಯಾರಲಲ್ ಅಂದ್ರೆ ಏನು ನೋಡಿ, ಇಲ್ಲಿ ಗಮನಿಸಬಹುದು ನೀವು, ಇಲ್ಲಿ ಪ್ಯಾರಲಲ್ ಇದೆ ಅಂದ್ರೆ ಈ ಎರಡು ಸೈಡ್ಗಳ ನಡುವಿನ ಅಂತರ ಯಾವತ್ತೂ ಸೇಮ್ ಇರುತ್ತೆ. ಆದ್ರೆ ಇದು ಏನಿದೆ, ಇದು ಕ್ವಾಡ್ರಿಲ್ಯಾಟ್ರಲ್ ಅಲ್ಲ. ಇದರಲ್ಲಿ 5 ಸೈಡ್ಸ್ ಇದೆ, 1 2 3 4 5. ಇದು ಕ್ವಾಡ್ರಿಲ್ಯಾಟ್ರಲ್ ಅಲ್ಲ, ಅದರಲ್ಲಿ ಆದ್ರೂ ಒಂದು ಜೊತೆ ಪ್ಯಾರಲಲ್ ಸೈಡ್ಸ್ ಇದ್ದೇವೆ, ಬಟ್ ಇಟ್ ಇಸ್ ನಾಟ್ ಅ ಕ್ವಾಡ್ರಿಲ್ಯಾಟ್ರಲ್, ಸೊ ಇಟ್ ಇಸ್ ನಾಟ್ ಎ ಟ್ರಪೇಜಿಯಂ.
ಇಲ್ಲಿಯೂ ಇದು ಟ್ರಪೇಜಿಯಂ ಅಲ್ಲ, ಯಾಕಂದ್ರೆ ಅಪೋಸಿಟ್ ಸೈಡ್ಸ್ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ನಾಟ್ ಪ್ಯಾರಲಲ್. ಇದು ಸಹಿತ ಒಂದು ಟ್ರಪೇಜಿಯಂ ಅಲ್ಲ. ಸೊ ದೀಸ್ ಆರ್ ನಾಟ್ ಟ್ರಪೇಜಿಯಮ್ಸ್. ಟ್ರಪೇಜಿಯಂ ಅಲ್ಲಿ ಏನಿರುತ್ತೆ, 4 ಸೈಡ್ಸ್ ಇರ್ತವೆ ಮತ್ತು ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್, ಓನ್ಲಿ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಏನಿರಬೇಕು, ಪ್ಯಾರಲಲ್ ಆಗಿರ್ಬೇಕು. ಎಸ್ ವಿದ್ಯಾರ್ಥಿಗಳೇ, ಈಗ ಸೆಕೆಂಡ್ ಟೈಪ್ ಕೈಟ್ ಯಾವ ತರ ಇರುತ್ತೆ ನಮ್ಗೆಲ್ಲ ಗೊತ್ತಿದೆ. ಗಾಳಿಪಟ ಯಾವ ತರ ಇರುತ್ತೆ, ಓಕೆ. ಅದರಲ್ಲಿ ಏನಿರುತ್ತೆ ನೋಡಿ, ಇಟ್ ಈಸ್ ಅ ಕ್ವಾಡ್ರಿಲ್ಯಾಟರಲ್. ಅದಕ್ಕೆ 4 ಸೈಡ್ಸ್ ಇರುತ್ತೆ. ಇನ್ ವಿಚ್ 2 ಡಿಸ್ಟಿಂಕ್ಟ್ ಕಾಂಜಿಕ್ಯೂಟಿವ್ ಪೇರ್ಸ್ ಆಫ್ ಸೈಡ್ಸ್ ಆರ್ ಈಕ್ವಲ್ ಲೆಂತ್. ನೋಡಿ ಇಲ್ಲಿ 2 ಕಾನ್ಸಿಕ್ಯೂಟಿವ್, ಒಂದಾದ ನಂತರ ಒಂದು ಬರೋದು, ಓಕೆ. ನೋಡಿ ಇದು ಏನಾಗಿರ್ತವೆ, ದೇ ಆರ್ ಈಕ್ವಲ್ ಇನ್ ಲೆಂತ್. ಮತ್ತೆ ಇದು, ಓಕೆ. ಸೊ ಇವೆರಡು ಈಕ್ವಲ್ ಆಗಿರ್ತವೆ, ಇವೆರಡು ಈಕ್ವಲ್ ಆಗಿರ್ತವೆ. ಕಾನ್ಸಿಕ್ಯೂಟಿವ್ ಅಂದ್ರೆ ಒಂದಾದ ನಂತರ ಒಂದು ಬರೋದು. ಸೊ ಇದಾದ್ಮೇಲೆ ಬರೋದು ಇದು, ಓಕೆ. ಸೊ ದೀಸ್ ಆರ್ ಏನಿದೆ, ದೇ ಆರ್ ಆಫ್ ಈಕ್ವಲ್ ಲೆಂತ್. ಇವೆರಡು ಈಕ್ವಲ್ ಇದೆ, ಇವೆರಡು ಈಕ್ವಲ್ ಇದೆ, ಓಕೆ. ಸೊ ಈ ತರ ಒಂದು ಫಿಗರ್ ಅನ್ನ ನಾವು ಕ್ವಾಡ್ರಿಲ್ಯಾಟರಲ್ ಅನ್ನ ಕೈಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಿದೆ, 2 ಡಿಸ್ಟಿಂಕ್ಟ್ ಕಾಂಜಿಕ್ಯೂಟಿವ್ ಪೇರ್ಸ್ ಸೈಡ್ಸ್ ಆರ್ ಆಫ್ ಈಕ್ವಲ್ ಲೆಂತ್. 2 ಡಿಸ್ಟಿಂಕ್ಟ್, ಇದೊಂದು ಜೊತೆ ಇವೆರಡು ಈಕ್ವಲ್ ಇದ್ರೆ ಇವೆರಡು ಬೇರೆ ರೀತಿಯಾಗಿ ಈಕ್ವಲ್ ಆಗಿರುತ್ತೆ. ಅಂದ್ರೆ ಇದು ಸಪೋಸ್ ಎಕ್ಸಾಂಪಲ್ ಇದು 5 ಸೆಂಟಿಮೀಟರ್ ಇದ್ರೆ ಇದು 5 ಇರಲ್ಲ, ಓಕೆ. ಇದು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಇದು 8 ಇರ್ಬೋದು. ಅದೇ ಡಿಸ್ಟಿಂಕ್ಟ್ ಕಾನ್ಸಿಕ್ಯೂಟಿವ್ ಪೇರ್ಸ್. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಗಮನಿಸಿ ಇಲ್ಲಿ ಸಹಿತ, ಓಕೆ. ಇಲ್ಲಿ ಇವೆರಡು ಸೇಮ್ ಇದಾವೆ, ಇವೆರಡು ಸೇಮ್ ಇದಾವೆ. ದೀಸ್ ಆರ್ 2 ಡಿಸ್ಟಿಂಕ್ಟ್ ಕಾನ್ಸಿಕ್ಯೂಟಿವ್ ಪೇರ್ಸ್ ಆಫ್ ಸೈಡ್ಸ್. ಎಸ್, ಅದೇ ತರ ಇಲ್ಲೊಂದು ಗಮನಿಸಿ ವಿದ್ಯಾರ್ಥಿಗಳೇ. ಎಸ್, ದೀಸ್ ಆರ್ ಆಲ್ ಕೈಟ್ಸ್. ಕ್ವಾಡ್ರಿಲ್ಯಾಟರಲ್ ಹೌದು, ಆಮೇಲೆ ಅವು ಈ ತರ ಕೈಟ್ ಶೇಪ್ ಅಲ್ಲಿ ಇದಾವೆ. ಎಸ್ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಬರೋದು ಪ್ಯಾರಲೋಗ್ರಾಮ್ ಅಂದ್ರೆ ಏನು ಅಂತ, ತುಂಬಾನೇ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. A parallelogram is a quadrilateral whose opposite sides are parallel. ಇದು ಒಂದು ಕ್ವಾಡ್ರಿಲ್ಯಾಟರಲ್ ಇದೆ, ಇದರ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರುತ್ತೆ. ಗಮನಿಸಿ ಇಲ್ಲಿ ಎ ಬಿ ಸಿ ಡಿ ಇದೊಂದು ಕ್ವಾಡ್ರಿಲ್ಯಾಟರಲ್ ಇದೆ. ಇದರ ವಿಶೇಷ ಏನು, ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ. ಎ ಬಿ ಅನ್ನೋದು ಡಿ ಸಿ ಗೆ ಪ್ಯಾರಲಲ್ ಆಗಿರುತ್ತೆ. ಅದೇ ತರ ಎ ಡಿ ಗೆ ಅಪೋಸಿಟ್ ಯಾವ್ದು ಹೇಳಿ, ಎ ಡಿ ಗೆ ಅಪೋಸಿಟ್ ಬಿ ಸಿ. ಸೊ ದ ಸೈಡ್ ಎ ಬಿ ಇಸ್ ಪ್ಯಾರಲಲ್ ಟು ಡಿ ಸಿ ಅಥವಾ ಸಿ ಡಿ. ಆಮೇಲೆ ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ. ಪ್ಯಾರಲಲ್ ಅನ್ನೋದಕ್ಕೆ ನಾವು ಸಿಂಬಾಲಿಕಲಿ ಹೀಗೆ ಬರಿತೇವೆ, 2 ಲೈನ್ ಅನ್ನ ಈ ತರ ಲಂಬವಾಗಿ ಎಳಿಬೇಕು, ಓಕೆ. ಸೊ ಇದನ್ನ ಹೇಗೆ ಓದ್ಬೇಕು ಹೇಳಿ ಮಕ್ಕಳೇ, ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂಡ್ ಎ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ. ಇದು ಪ್ಯಾರಲೋಗ್ರಾಮ್ ನ ವಿಶೇಷತೆ. A parallelogram is a quadrilateral whose opposite sides are parallel. ಓಕೆ, ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಪಿ ಕ್ಯೂ ಆರ್ ಎಸ್. ಇನ್ನೊಂದು ಹೇಳ್ತೀನಿ ಮಕ್ಕಳೇ, ನಾವು ಈ ತರ ಯಾವುದೇ ಕ್ವಾಡ್ರಿಲ್ಯಾಟರಲ್ ಆಗಿರ್ಬೋದು ಅಥವಾ ಯಾವುದೇ ಪಾಲಿಗಾನ್ ಅನ್ನ ನಾವು ಹೆಸರಿಸಬೇಕಾದ್ರೆ, ಅದಕ್ಕೆ ವರ್ಟೈಸಸ್ಗೆ ಹೆಸರು ಕೊಡ್ಬೇಕಾದ್ರೆ ಆರ್ಡರ್ ವೈಸ್ ಕೊಡ್ಬೇಕು, ಪಿ ಕ್ಯೂ ಆರ್ ಎಸ್ ಈ ತರ, ಓಕೆ. ಅಥವಾ ಹೀಗೆ ಬನ್ನಿ, ಪಿ ಕ್ಯೂ ಆರ್ ಎಸ್. ಜಂಪ್ ಮಾಡಬಾರ್ದು, ಪಿ ಇಲ್ಲಿ ಬರೋದು, ಕ್ಯೂ ಇಲ್ಲಿ ಬರ್ಬೋದು, ಆರ್ ಇಲ್ಲಿ ಬರೋದು, ಎಸ್ ಇಲ್ಲಿ ಬರೆಯಂಗಿಲ್ಲ, ಓಕೆ. ಅವುಗಳನ್ನ ಸೈಕ್ಲಿಕ್ ಆಗಿ ಬರಿಬೇಕು, ಓಕೆ. ಓಕೆ, ಅದೇ ತರ ಇಲ್ಲೊಂದು ಗಮನಿಸಿ, ಇದು ಒಂದು ಪ್ಯಾರಲೋಗ್ರಾಮೇ, ಯಾಕಂದ್ರೆ ಇದು ಇದಕ್ಕೆ ಪ್ಯಾರಲಲ್ ಆಗಿದೆ, ಇದು ಇದಕ್ಕೆ ಪ್ಯಾರಲಲ್ ಆಗಿದೆ, ಓಕೆ. ಸೊ ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ, ರೆಕ್ಟಾಂಗಲ್ ಇಸ್ ಆಲ್ಸೋ ಅ ಪ್ಯಾರಲೋಗ್ರಾಮ್. ಅದೇ ತರ ಸ್ಕ್ವೇರ್ ನೋಡಿ, ಇಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಸೊ ಸ್ಕ್ವೇರ್ ಇಸ್ ಆಲ್ಸೋ ಅ ಪ್ಯಾರಲೋಗ್ರಾಮ್. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಎಸ್, ಇಲ್ಲಿ ಹಿಂದೆ ನೋಡೋದಾದ್ರೆ ಇದು ರೋಂಬಸ್ ಅಂತ ಕರಿತೇವೆ ನಾವು, ಓಕೆ. ಇದು ಕೈಟ್ ಅಲ್ಲ. ಇಲ್ಲೆಲ್ಲಿದೆ, ಆಲ್ ಸೈಡ್ಸ್ ಆರ್ ಈಕ್ವಲ್ ಇದೆ ಮತ್ತು ಇದು ಇದಕ್ಕೆ ಪ್ಯಾರಲಲ್ ಆಗಿದೆ, ಇದು ಇದಕ್ಕೆ ಪ್ಯಾರಲಲ್ ಆಗಿದೆ. ಪಿ ಕ್ಯೂ ಏನು, ಪಿ ಎಸ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎಸ್ ಆರ್. ಅದಕ್ಕೆ ಈ ರೋಂಬಸ್ ಅನ್ನೋದು ಸಹಿತ ಒಂದು ಪ್ಯಾರಲೋಗ್ರಾಮ್, ರೆಕ್ಟಾಂಗಲ್ ಅನ್ನೋದು ಒಂದು ಪ್ಯಾರಲೋಗ್ರಾಮ್,
ಸ್ಕ್ವೇರ್ ಅನ್ನೋದು ಸಹಿತ ಒಂದು ಪ್ಯಾರಲೋಗ್ರಾಮ್. ಇನ್ನ ಪ್ಯಾರಲೋಗ್ರಾಮ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ತನ್ನದೇ ಆದಂತ ಕೆಲವೊಂದು ಎಲಿಮೆಂಟ್ಸ್ ಅಂತ ಕರಿತೇವೆ ನಾವು. ಓಕೆ, ಸೊ ಎಲಿಮೆಂಟ್ಸ್ ಅಂದ್ರೆ ಏನು? ಅಪೋಸಿಟ್ ಸೈಡ್ಸ್, ಅಪೋಸಿಟ್ ಆಂಗಲ್ಸ್, ಡಯಾಗೋನಲ್ಸ್, ಇವುಗಳನ್ನೇ ಎಲಿಮೆಂಟ್ಸ್ ಆಫ್ ಪ್ಯಾರಲೋಗ್ರಾಮ್ ಅಂತ ಕರೀತಾರೆ. ಸೊ ಎಲಿಮೆಂಟ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಅಪೋಸಿಟ್ ಸೈಡ್ಸ್. ಅಪೋಸಿಟ್ ಸೈಡ್ ಯಾವ್ದಾದ್ರು ಹೇಳಿ ಮಕ್ಕಳೇ? ಎ ಬಿ ಅಂಡ್ ಸಿ ಡಿ ಮತ್ತೆ ಎ ಡಿ ಅಂಡ್ ಬಿ ಸಿ. ಸೊ ದೀಸ್ ಆರ್ ದಿ opposite sides and these are also called elements of parallelogram. Next ನೋಡಿ ಮಕ್ಕಳೇ, ಇನ್ನೊಂದು ಯಾವುದು? ಅಪೋಸಿಟ್ ಆಂಗಲ್ಸ್. ಅಪೋಸಿಟ್ ಆಂಗಲ್ ಯಾವ್ದು ಬರುತ್ತೆ ಹೇಳಿ ಮಕ್ಕಳೇ? ಎ ಅಂಡ್ ಸಿ. ಆಂಗಲ್ ಎ ಅಂಡ್ ಆಂಗಲ್ ಸಿ ಆರ್ ಅಪೋಸಿಟ್ ಆಂಗಲ್ಸ್. ಅದೇ ತರ ಬಿ ಗೆ ಅಪೋಸಿಟ್ ಯಾವುದು? ಡಿ ಎಸ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಅಡ್ಜಸೆಂಟ್ ಸೈಡ್ಸ್. ಅಡ್ಜಸೆಂಟ್ ಸೈಡ್ಸ್ ಅಂತಂದ್ರೆ ನೋಡಿ, ಒಂದು ಸೈಡ್ ಯಾವ್ದಿದೆ, ಸಪೋಸ್ ಎ ಬಿ ಅಂತ ತೆಗೆದುಕೊಂಡ್ರೆ ಈ ಮೊದಲನೇ ಸೈಡು ಯಾವ ವರ್ಟೆಕ್ಸ್ ಇಂದ ಎಂಡ್ ಆಗುತ್ತೆ ಅದೇ ವರ್ಟೆಕ್ಸ್ ಇಂದ ಸ್ಟಾರ್ಟ್ ಆಗೋ ಸೈಡ್ ಯಾವ್ದಿರುತ್ತೆ ಅಂತ. ಓಕೆ, ಸೊ ಎ ಬಿ ಮತ್ತು ಬಿ ಸಿ ಇವುಗಳನ್ನ ಅಡ್ಜಸೆಂಟ್ ಸೈಡ್ಸ್ ಅಂತ ಕರೀತಾರೆ. ಅದೇ ತರ ಬಿ ಸಿ, ಸಿ ಇಂದ ಎಂಡ್ ಆಗಿದೆ, ಸಿ ಇಂದ ಶುರು ಆಗೋದು ಯಾವುದು? ಸಿ ಡಿ. So BC and CD are adjacent. ಅದೇ ತರ CD and DA are adjacent. So adjacent sides ಅಂತಂದ್ರೆ ಒಂದು ವರ್ಟೆಕ್ಸ್ ಕಾಮನ್ ಇರುತ್ತೆ ಅವಕ್ಕೆ. ಎ ಬಿ ಬಿ ಸಿ ನೋಡಿ, ಬಿ ಬಿ ಕಾಮನ್ ಇದೆ. ಅದೇ ತರ ಬಿ ಸಿ ಅಂಡ್ ಸಿ ಡಿ, ಬಿ ಸಿ ಅಂಡ್ ಸಿ ಡಿ, ಸಿ ಕಾಮನ್ ಇದೆ ಎರಡಕ್ಕೆ. ಅದೇ ತರ ಸಿ ಡಿ ಅಂಡ್ ಡಿ ಎ, ಡಿ ಎ ಅಂಡ್ ಎ ಬಿ. ಗೊತ್ತಾಯ್ತಲ್ಲ? ಅಡ್ಜಸೆಂಟ್ ಸೈಡ್ಸ್ ಅಂತಂದ್ರೆ ಅವುಗಳಿಗೆ ಒಂದು ವರ್ಟೆಕ್ಸ್ ಕಾಮನ್ ಇರುತ್ತೆ. ಎಸ್, ಸೊ ಈ ತರ ಅಡ್ಜಸೆಂಟ್ ಸೈಡ್ಸ್. ಅದೇ ತರ ಅಡ್ಜಸೆಂಟ್ ಆಂಗಲ್ಸ್ ಅಂತಾನು ಬರುತ್ತೆ. ಮತ್ತೆ ಡಯಾಗೋನಲ್ಸ್. ಡಯಾಗೋನಲ್ಸ್ ಅಂದ್ರೆ ಏನು? ಯಾವುದೇ ಒಂದು ವರ್ಟೆಕ್ಸ್ ಅನ್ನ ಅದರ ಅಪೋಸಿಟ್ ವರ್ಟೆಕ್ಸ್ಗೆ ನಾವೊಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ, ಇದು ಎ ಸಿ, ಎ ಸಿ ಇಸ್ ಅ ಡಯಾಗೋನಲ್, ಮತ್ತೆ ಬಿ ಡಿ ಇಸ್ ಅ ಡಯಾಗೋನಲ್. ಸೊ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ನಾವು ಎರಡು ಡಯಾಗೋನಲ್ಸ್ ಅನ್ನ ಡ್ರಾ ಮಾಡಬಹುದು. ಸೊ ಎ ಸಿ ಅಂಡ್ ಬಿ ಡಿ ಆರ್ ದಿ ಡಯಾಗೋನಲ್ಸ್. ಎಸ್ ಮಕ್ಕಳೇ, ಇನ್ನು ಅದರದೇ ಪ್ರಾಪರ್ಟೀಸ್ ಇದಾವೆ. ಅದೇ ತರ ಅಡ್ಜಸೆಂಟ್ ಆಂಗಲ್ಸ್ ನೋಡಿ. ಅಡ್ಜಸೆಂಟ್ ಆಂಗಲ್ ಅಂದ್ರೆ ಒಂದಾದ ನಂತರ ಒಂದು ಬರೋದು. ಎ ಆದ್ಮೇಲೆ ಬಿ ಬರುತ್ತೆ, ಎ ಅಂಡ್ ಬಿ ಆರ್ ಅಡ್ಜಸೆಂಟ್. ಬಿ ಆದ್ಮೇಲೆ ಸಿ ಬರುತ್ತೆ. ಹಿಂಗೆ ನಾವು ಚಕ್ರೀಯವಾಗಿ ಮೂವ್ ಆದ್ರೆ B and C are adjacent. Angle C and D are adjacent. Angle D and A are adjacent. So angle A and B, angle C and D, angle D and A ಅಥವಾ A and D, ಮತ್ತೆ angle B and C. ಸೊ ಗೊತ್ತಾಯ್ತಲ್ಲ ಮಕ್ಕಳೇ? ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಒಂದು ಆಂಗಲ್ ಆದ್ಮೇಲೆ ಇನ್ನೊಂದು ಬರೋದು. ಓಕೆ, ಅಥವಾ ಒಂದು ಎಡ್ಜ್ ಇರುತ್ತಲ್ಲ, ಒಂದು ಸೈಡ್ ಇರುತ್ತಲ್ಲ, ಅದರ ಎರಡು ಎಂಡ್ ಅಲ್ಲಿ ಡ್ರಾ ಮಾಡಿದಂತ ಆಂಗಲ್ಸ್ ಎ ಅಂಡ್ ಬಿ, ಬಿ ಅಂಡ್ ಸಿ, ಸಿ ಅಂಡ್ ಡಿ, ಡಿ ಅಂಡ್ ಎ, ಇವುಗಳನ್ನು ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರೀತಾರೆ. ಎಸ್ ವಿದ್ಯಾರ್ಥಿಗಳೇ, ಈಗ ನಾವು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್, ಈಗ ನಾವು ಎಲಿಮೆಂಟ್ಸ್ ಆಫ್ ಪ್ಯಾರಲೋಗ್ರಾಮ್ ಏನ್ ಕಲ್ತಿದ್ದೀವಿ ಅವುಗಳ ಮಧ್ಯೆ ಏನ್ ರಿಲೇಷನ್ ಇರುತ್ತೆ ಅನ್ನೋದು ನೋಡ್ಬೇಕು. ಅಂದ್ರೆ ಅಪೋಸಿಟ್ ಸೈಡ್ಸ್ ಗಳ ಮಧ್ಯೆ ಏನ್ ರಿಲೇಷನ್ ಇರುತ್ತೆ, ಅಪೋಸಿಟ್ ಆಂಗಲ್ ಗಳ ಮಧ್ಯೆ ಏನ್ ರಿಲೇಷನ್ ಇರುತ್ತೆ, ಡಯಾಗೋನಲ್ಸ್ ಗಳ ಮಧ್ಯೆ ಏನ್ ರಿಲೇಷನ್ ಇರುತ್ತೆ, ಅಡ್ಜಸೆಂಟ್ ಆಂಗಲ್ಸ್ ಗಳ ಮಧ್ಯೆ ಏನ್ ರಿಲೇಷನ್ ಇರುತ್ತೆ, ಅಡ್ಜಸೆಂಟ್ ಸೈಡ್ಸ್ ಗಳ ಮಧ್ಯೆ ಏನ್ ರಿಲೇಷನ್ ಇರುತ್ತೆ ಅಂತ. ಎಸ್ ಮಕ್ಕಳೇ, ಮೊದಲನೇದು, ಇನ್ ಎನಿ ಪ್ಯಾರಲೋಗ್ರಾಮ್ ಅಪೋಸಿಟ್ ಆಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ವೆರಿ ಇಂಪಾರ್ಟೆಂಟ್, ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇವೆಲ್ಲ ಪ್ರಾಪರ್ಟೀಸ್ ಏನಿದೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಪ್ಯಾರಲೋಗ್ರಾಮ್ ಅಲ್ಲಿ ಏನಿರುತ್ತೆ, ಅಪೋಸಿಟ್ ಸೈಡ್ಸ್ ಆರ್ ಆಲ್ವೇಸ್ ಈಕ್ವಲ್. ಅಪೋಸಿಟ್ ಆಂಗಲ್ಸ್ ಅಂದ್ರೆ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಸಿ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಡಿ. ವಿದ್ಯಾರ್ಥಿಗಳೇ, ಆಂಗಲ್ ಎ ಈಕ್ವಲ್ಸ್ ಟು ಆಂಗಲ್ ಸಿ, ಆಮೇಲೆ ಆಂಗಲ್ ಬಿ ಈಕ್ವಲ್ಸ್ ಟು ಆಂಗಲ್ ಡಿ. ಓಕೆ, ಸೊ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಅದೇ ತರ ಇನ್ ಅ ಪ್ಯಾರಲೋಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂಡ್ ಈಕ್ವಲ್. ಅಪೋಸಿಟ್ ಸೈಡ್ಸ್ ಏನಿರ್ತವೆ ಅವು ಪ್ಯಾರಲಲ್ ಹೌದು ಮತ್ತು ಈಕ್ವಲ್ ಹೌದು. ಅದಕ್ಕೆ ಹೇಗೆ ಬರಿಬೇಕು ನೋಡಿ, ಎ ಬಿ ಈಕ್ವಲ್ ಟು ಡಿ ಸಿ ಅಥವಾ ಸಿ ಡಿ,
ಅಂಡ್ ಎ ಬಿ ಪ್ಯಾರಲಲ್ ಟು ಸಿ ಡಿ. ಎ ಬಿ ಅನ್ನೋದು ಸಿ ಡಿಗೆ ಪ್ಯಾರಲಲ್ ಆಗಿರುತ್ತೆ ಮತ್ತು ಈಕ್ವಲ್ ಆಗಿರುತ್ತೆ. ಅದೇ ತರ ಇನ್ನೊಂದು ಹೇಳಿ, ಎ ಡಿ ಈಕ್ವಲ್ ಟು ಬಿ ಸಿ ಅಥವಾ ಬಿ ಸಿ ಈಕ್ವಲ್ ಟು ಎ ಡಿ ಅಂಡ್ ಬಿ ಸಿ ಪ್ಯಾರಲಲ್ ಟು ಎ ಡಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂಡ್ ಈಕ್ವಲ್. ಎಸ್. ಮೂರನೇ ಪ್ರಾಪರ್ಟಿ ನೋಡಿ, ಇನ್ ಅ ಪ್ಯಾರಲೋಗ್ರಾಮ್ adjacent angles of a parallelogram are supplementary. adjacent angles ಅಂದ್ರೆ ಯಾವ್ದು ಹೇಳ್ತೀರಾ ಮಕ್ಕಳೇ? ಎ ಅಂಡ್ ಬಿ, ಇವು adjacent angle. ಸಪ್ಲಿಮೆಂಟರಿ ಅಂದ್ರೆ ಅವುಗಳ ಟೋಟಲ್ ಎರಡು ಕೂಡಿದ್ರೆ 180 ಡಿಗ್ರಿ ಆಗುತ್ತೆ. ಆಂಗಲ್ ಎ ಪ್ಲಸ್ ಆಂಗಲ್ ಬಿ. ಓಕೆ, ಸೊ ಇದು ಪ್ರಾಪರ್ಟಿ ಆಫ್ ಪ್ಯಾರಲೋಗ್ರಾಮ್. adjacent angles are supplementary ಅಂದ್ರೆ sum of adjacent angles is 180 degree. ನೋಡಿ, angle A plus angle B is 180 degree. ಅದೇ angle B plus angle C ಅದು ಸಹಿತ ಎಷ್ಟಿರುತ್ತೆ? 180 degree. ಅಥವಾ C plus D ಅದು 180 degree. D plus A is also 180 degree. ನೆಕ್ಸ್ಟ್ ನೋಡಿ ಮಕ್ಕಳೇ, ಇನ್ನೊಂದು ಪ್ರಾಪರ್ಟಿ, ಇನ್ ಅ ಪ್ಯಾರಲೋಗ್ರಾಮ್ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್. ನೋಡಿ, ಈ ಡಯಾಗೋನಲ್ಸ್ ಇದಾವಲ್ಲ, ಅವು ಇಲ್ಲಿ ಕಟ್ ಆಗ್ತಾ ಇದೆ ಈ ಪಾಯಿಂಟ್ ಅಲ್ಲಿ. ಅವು ಹೇಗೆ ಕಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬೈಸೆಕ್ಟ್ ಈಚ್ ಅದರ್. ಬೈಸೆಕ್ಟ್ ಈಚ್ ಅದರ್ ಅಂದ್ರೆ ಎರಡು ಸಮಭಾಗ ಆಗೋದು. ಅಂದ್ರೆ ಎಒ ಎಷ್ಟಿರುತ್ತೆ ಅಷ್ಟೇ ಓಸಿ ಇರುತ್ತೆ, ಡಿಒ ಎಷ್ಟಿರುತ್ತೆ ಅಷ್ಟೇ ಓಬಿ ಇರುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಮಕ್ಕಳೇ. ಡಯಾಗೋನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಏನಿರುತ್ತೆ ಅಂದ್ರೆ ಇದು ಎಷ್ಟಿರುತ್ತೆ, ಓಬಿನೂ ಅಷ್ಟೇ ಇರುತ್ತೆ, ಓಸಿ ಓಎ ಎಷ್ಟಿರುತ್ತೆ ಅಷ್ಟೇ ಓಸಿ ಇರುತ್ತೆ. ಸಪೋಸ್ ಇದು 5 ಸೆಂಟಿಮೀಟರ್ ಇದ್ರೆ ಇದು 5 ಸೆಂಟಿಮೀಟರ್ ಇರುತ್ತೆ. ಸಪೋಸ್ ಇದು 4 ಸೆಂಟಿಮೀಟರ್ ಇದ್ರೆ ಇದು 4 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಹೇಳಿ ಮಕ್ಕಳೇ? ಇಲ್ಲಿ ಏನಾಗುತ್ತೆ, ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಆಗಿರುತ್ತೆ. ಓ ಅನ್ನೋದು ಎ ಸಿ ಮಿಡ್ ಪಾಯಿಂಟ್ ಆಗಿರುತ್ತೆ, ಓ ಅನ್ನೋದು ಬಿ ಡಿ ಎ ಮಿಡ್ ಪಾಯಿಂಟ್ ಆಗಿರುತ್ತೆ. ಅದಕ್ಕೆ ಓ ಎ ಈಕ್ವಲ್ ಟು ಓ ಸಿ, ಆಮೇಲೆ ಓ ಡಿ ಈಕ್ವಲ್ ಟು ಓ ಬಿ ಅಥವಾ ಓ ಬಿ ಈಕ್ವಲ್ ಟು ಓ ಡಿ. ತುಂಬಾ ಇಂಪಾರ್ಟೆಂಟ್ ಮಕ್ಕಳು. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಟ್ರೆ, ಸಪೋಸ್ ನಾನೊಂದು ಪ್ಯಾರಲೋಗ್ರಾಮ್ ಡ್ರಾ ಮಾಡ್ತೀನಿ ಇಲ್ಲಿಗೆ. ಓಕೆ, ಸೊ ಇಲ್ಲೊಂದು ಪ್ಯಾರಲೋಗ್ರಾಮ್ ಡ್ರಾ ಮಾಡ್ತೀನಿ ಇಲ್ಲಿ. ಇಲ್ಲೊಂದು ಡಯಾಗೋನಲ್ ಇದೆ, ಇನ್ನೊಂದು ಡಯಾಗೋನಲ್ ಇದೆ. ಓಕೆ, ಸೊ ಇದು 5 ಇದ್ದು ಇದು x-2 ಇದ್ದಿದ್ರೆ, ಓಕೆ, ಇವಾಗ ಇದರ ಅರ್ಥ ಏನು? x-2 ಅನ್ನೋದು 5 ಈಕ್ವಲ್. ಹಾಗಾದ್ರೆ x ಈಕ್ವಲ್ ಟು ಎಷ್ಟಾಗುತ್ತೆ? 5 ಪ್ಲಸ್ 2, x ಈಕ್ವಲ್ ಟು 7. ಗೊತ್ತಾಯ್ತಲ್ಲ? ಎಸ್. ನೆಕ್ಸ್ಟ್ ನೋಡೋಣ. ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಫೈಂಡ್ ದಿ ಪೆರಿಮೀಟರ್ ಆಫ್ ದಿ ಪ್ಯಾರಲೋಗ್ರಾಮ್ PQRS. ವಿದ್ಯಾರ್ಥಿಗಳೇ, ಈ ಒಂದು ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. PQRS. PQ ಎಷ್ಟಿದೆ? 12 ಸೆಂಟಿಮೀಟರ್ ಇದೆ. QR ಎಷ್ಟಿದೆ? 7 ಸೆಂಟಿಮೀಟರ್ ಇದೆ. ಓಕೆ, ಇವಾಗ ಪೆರಿಮೀಟರ್ ಅಂದ್ರೆ ಏನು? ಪೆರಿಮೀಟರ್ ಅಂದ್ರೆ ಸುತ್ತಳತೆ, ಸಮ್ ಆಫ್ ಆಲ್ ದ ಸೈಡ್ಸ್ ಅಂತ. ಸೊ ಎಲ್ಲ ಸೈಡ್ಸ್ ಅನ್ನ ಕೂಡಿದ್ರೆ ಎಷ್ಟು ಬರುತ್ತೆ ನೀವು ಹೇಳ್ಬೇಕಷ್ಟೇ. ಓಕೆ, ಪಿ ಕ್ಯೂ ಅನ್ನೋದು 12 ಇದ್ರೆ ಇದು ಎಸ್ ಆರ್ ಅನ್ನೋದು 12 ಇರುತ್ತೆ, ಕ್ಯೂ ಆರ್ ಅನ್ನೋದು 7 ಇದ್ರೆ ಪಿ ಎಸ್ ಅನ್ನೋದು 7 ಇರುತ್ತೆ. ಬಿಕಾಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಅದಕ್ಕೆ ಪೆರಿಮೀಟರ್ ಆಫ್ ದಿಸ್ ಪ್ಯಾರಲೋಗ್ರಾಮ್ ಇಸ್ PQ plus QR plus RS plus SP. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ. PQ ಅಂದ್ರೆ 12 ಸೆಂಟಿಮೀಟರ್, QR ಅಂದ್ರೆ 7, RS ಅಂದ್ರೂ 12 ಸೆಂಟಿಮೀಟರ್, SP ಅಂದ್ರೂ 7. ಸೊ ಎಲ್ಲ ಕೂಡಿ ಎಷ್ಟು ಬರುತ್ತೆ ನೋಡಿ? 24, 28, 38 ಆಗುತ್ತೆ. ಓಕೆ, ಸೊ 38 ಸೆಂಟಿಮೀಟರ್ ಇಸ್ ದಿ ಪೆರಿಮೀಟರ್ ಆಫ್ ದಿಸ್ ಪ್ಯಾರಲೋಗ್ರಾಮ್. ವಿದ್ಯಾರ್ಥಿಗಳೇ, ಒಂದು ಪ್ಲೇನ್ ಫಿಗರ್ ಕೊಟ್ಟಾಗ ಅದರ ಪೆರಿಮೀಟರ್ ಮತ್ತು ನಾವು ಏರಿಯಾವನ್ನ ಫೈಂಡ್ ಔಟ್ ಮಾಡೋದು ಗೊತ್ತಿರಬೇಕು. ಓಕೆ, ಅದ್ರ ಮೇಲೆ ಆಮೇಲೆ ಬರುತ್ತೆ
ಈಗ ಪೆರಿಮೀಟರ್ ಅಂದ್ರೆ ಸಮ್ ಆಫ್ ಆಲ್ ದ ಸೈಡ್ಸ್. ಅದು ಟ್ರಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರ್ಬೋದು. ಎಸ್ ವಿದ್ಯಾರ್ಥಿಗಳೇ, ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್, ವೈ ಅಂಡ್ ಝೆಡ್. ಇಲ್ಲೊಂದು ಪ್ಯಾರಲೋಗ್ರಾಮ್ ಇದೆ. ಇದೊಂದು ಸೈಡ್ ಅನ್ನು ಎಕ್ಸ್ಟೆಂಡ್ ಮಾಡಿದರೆ ಇಲ್ಲಿ ಎಕ್ಸ್, ವೈ, ಝೆಡ್ ಇದೆ. ಇವುಗಳನ್ನು ನಾವು ಕಂಡುಹಿಡಿಬೇಕಾಗಿದೆ. ನಮಗೆ ಇಲ್ಲಿ ಕೊಟ್ಟಿರೋದು ಆಂಗಲ್ ಬಿ ಈಕ್ವಲ್ ಟು 100 ಡಿಗ್ರಿ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಸೊ ಎಕ್ಸ್, ವೈ, ಝೆಡ್ ಎಷ್ಟು ಅನ್ನೋದನ್ನ ಹೇಳ್ಬೇಕು. ಹೇಳ್ತೀರಾ? ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡ್ಕೊಳ್ಬೇಕು. ನೋಡಿ, 100ಗೆ ಅಪೋಸಿಟ್ ಯಾವ್ದಿದೆ? ಎಕ್ಸ್ ಇದೆ. ಸೊ ಅಪೋಸಿಟ್ ಆಂಗಲ್ಸ್ ಏನಿರ್ತವೆ? ಈಕ್ವಲ್ ಇರ್ತವೆ. ಹಾಗಾದ್ರೆ ಎಕ್ಸ್ ಎಷ್ಟಕ್ಕೆ ಸಮ? 100ಗೆ. ಸೊ ವಿದ್ಯಾರ್ಥಿಗಳೇ ಬರಿತಾ ಹೋಗಿ. ಆಂಗಲ್ ಎಕ್ಸ್ ಈಕ್ವಲ್ ಟು 100 ಡಿಗ್ರಿ. ಕಾರಣ ಬೇಕಂದ್ರೆ ಬರಿಬಹುದು, ಅಪೋಸಿಟ್ ಆಂಗಲ್ಸ್. ಓಕೆ, ಇದು ಎಕ್ಸ್ ಇದ್ರೆ ಝೆಡ್, ಇವೇನು ಎಕ್ಸ್ ಮತ್ತು ಝೆಡ್ ದೇ ಆರ್ ಅಡ್ಜಸೆಂಟ್ ಆಂಗಲ್ಸ್. ಅವು ಅಡ್ಜಸೆಂಟ್ ಆಂಗಲ್ಸ್. ಅದಕ್ಕೆ ಎಕ್ಸ್ ಪ್ಲಸ್ ಝೆಡ್ ಎಷ್ಟಿರುತ್ತೆ ಹೇಳಿ? ಎಕ್ಸ್ ಪ್ಲಸ್ ಝೆಡ್ ಅನ್ನೋದು 180 ಆಗಿರುತ್ತೆ. ಅಥವಾ 100 ಮತ್ತು ಝೆಡ್ ದೇ ಆರ್ ಆಲ್ಸೋ ಅಡ್ಜಸೆಂಟ್. ಓಕೆ, ಸೊ ವಿದ್ಯಾರ್ಥಿಗಳೀಗ ಆಂಗಲ್ ವೈ ಅನ್ನೋದು ಎಷ್ಟಾಗಿರುತ್ತೆ? ಆಂಗಲ್ ವೈ ಈಕ್ವಲ್ ಟು ಆಂಗಲ್ ಎಕ್ಸ್ ಈಕ್ವಲ್ ಟು 100 ಡಿಗ್ರಿ. ಯಾಕೆ? ನೋಡಿ, ಇವೆರಡು ಪ್ಯಾರಲಲ್ ಲೈನ್ಸ್ ಇರೋದ್ರಿಂದ ಎಕ್ಸ್ ಮತ್ತು ವೈ ಅನ್ನ ಕರಸ್ಪಾಂಡಿಂಗ್ ಆಂಗಲ್ಸ್ ಅಂತಾನು ಕರಿತೇವೆ ನಾವು. ಪ್ಯಾರಲಲ್ ಲೈನ್ಸ್ ಅಲ್ಲಿ ಓದ್ತೀರಾ. ಓಕೆ, ಈ ತರ ಎರಡು ಪ್ಯಾರಲಲ್ ಲೈನ್ಸ್ ಅನ್ನ ಯಾವುದೇ ಒಂದು ಲೈನ್ ಕಟ್ ಮಾಡಿದ್ರೆ ಈ ಲೈನ್ ನ ಭಾಗದಲ್ಲಿ ಇರತಕ್ಕಂಥದ್ದು ಇದೊಂದು ಎಕ್ಸ್, ಮತ್ತೆ ಈ ಪ್ಯಾರಲಲ್ ಲೈನ್ ಇನ್ನೊಂದು ಭಾಗಕ್ಕೆ ಇರತಕ್ಕಂಥದ್ದು, ಇವೆರಡು ಯಾವಾಗಲೂ ಈಕ್ವಲ್ ಇರ್ತವೆ. ಓಕೆ, ಸೊ ಅದಕ್ಕೆ ಎಕ್ಸ್ ಈಕ್ವಲ್ ಟು ವೈ, ದಟ್ ಈಸ್ 100. ಈಗ ಝೆಡ್ ಅನ್ನು ಫೈಂಡ್ ಔಟ್ ಮಾಡಬೇಕು. 100 ಪ್ಲಸ್ ಝೆಡ್ ಎಷ್ಟಾಗುತ್ತೆ ಹೇಳಿ? ಅವು ಯಾವಾಗಲೂ ಏನಿರುತ್ತೆ? ದೇರ್ ಅಡಿಷನ್ ಈಸ್ 180 ಡಿಗ್ರಿ ಆಗಿರುತ್ತೆ. ಸೊ ಇದು 100 ಇರೋದ್ರಿಂದ ಇದು ಎಷ್ಟಾಗಿರುತ್ತೆ? 80 ಡಿಗ್ರಿ ಆಗಿರುತ್ತೆ. ಯಾಕಂದ್ರೆ ಇವುಗಳ ಟೋಟಲ್ ಎಷ್ಟಾಗ್ಬೇಕು ಮಕ್ಕಳೇ? ಇವುಗಳ ಟೋಟಲ್ ಅನ್ನೋದು 180 ಆಗಬೇಕು. ಸೊ ಇದು 100 ಇರೋದ್ರಿಂದ ಇದು 80 ಡಿಗ್ರಿ ಆಗಿರುತ್ತೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ನೀವು ಬೇರೆ ಬೇರೆ ಯಾವುದೋ ಪದ್ಧತಿಯಿಂದ ಬೇಕಂದ್ರೆ ಮಾಡಬಹುದು. ವೈ ಪ್ಲಸ್ ಝೆಡ್ ಅನ್ನೋದು 180 ಇರುತ್ತೆ. ವೈ ಗೊತ್ತಿದ್ರೆ ನಮಗೆ 100, ಹಾಗಾದ್ರೆ ಇದು 80 ಅಂತ ಹೇಳ್ಬೋದು. ಎಸ್, ಗಮನಿಸಿ ಮಕ್ಕಳೇ, ಇಲ್ಲಿ ಫೈಂಡ್ ಆಲ್ ಅದರ್ ಆಂಗಲ್ಸ್. ಇಲ್ಲಿ ಒಂದು ಆಂಗಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಪ್ಯಾರಲೋಗ್ರಾಮ್ ಇದೆ, RING. ಓಕೆ, ಇಲ್ಲಿ 70 ಡಿಗ್ರಿ ಕೊಟ್ಟಿದ್ದಾರೆ ಈ ಆಂಗಲ್. ಹಾಗಾದ್ರೆ ಬಾಕಿ ಎಲ್ಲ ಆಂಗಲ್ಸ್ ಅನ್ನ ಫೈಂಡ್ ಔಟ್ ಮಾಡಿದೆ. 70ಗೆ ಅಪೋಸಿಟ್ ಇರೋದು ಯಾವುದು? ಎನ್ ಆಂಗಲ್. ಸೊ ಹಾಗಾದ್ರೆ ಆಂಗಲ್ ಎನ್ ಈಕ್ವಲ್ ಟು ಆಂಗಲ್ ಆರ್ ಗೆ ಈಕ್ವಲ್ ಆಗಿರುತ್ತೆ. ಆಂಗಲ್ ಆರ್ ಅನ್ನೋದು 70 ಡಿಗ್ರಿ ಇರುತ್ತೆ. ಇವಾಗ ಇದು 70 ಇದ್ರೆ ಅದರ ಅಡ್ಜಸೆಂಟ್ ಆಂಗಲ್ ಎಷ್ಟಿರ್ತೀನಿ ಮಕ್ಕಳೇ? ಅಡ್ಜಸೆಂಟ್ ಇದು ಎಷ್ಟಿರುತ್ತೆ? ಇವುಗಳ ಟೋಟಲ್ ಯಾವಾಗಲೂ ಆಂಗಲ್ ಆರ್ ಪ್ಲಸ್ ಆಂಗಲ್ ಐ ಎಷ್ಟಾಗಿರ್ಬೇಕು? 180 ಡಿಗ್ರಿ ಆಗಿರ್ಬೇಕು. ಓಕೆ, ಸೊ ಆಂಗಲ್ ಆರ್ ಪ್ಲಸ್ ಆಂಗಲ್ ಐ, ಬಿಕಾಸ್ ದೇ ಆರ್ ಸಪ್ಲಿಮೆಂಟರಿ, ಅವು ಎರಡು ಸಪ್ಲಿಮೆಂಟರಿ. ಆಂಗಲ್ ಆರ್ ಪ್ಲಸ್ ಆಂಗಲ್ ಐ ಈಕ್ವಲ್ ಟು 180 ಡಿಗ್ರಿ ಇರೋದ್ರಿಂದ 70 ಡಿಗ್ರಿ ಆರ್ ಇದೆ, ಪ್ಲಸ್ ಆಂಗಲ್ ಐ ಈಕ್ವಲ್ ಟು 180 ಡಿಗ್ರಿ. 70 ಈ ಕಡೆ ಕಳಿಸಿ. ಸೊ ಆಂಗಲ್ ಐ ಈಕ್ವಲ್ ಟು 180 ಡಿಗ್ರಿ ಮೈನಸ್ 70 ಡಿಗ್ರಿ. ಸೊ ಹಾಗಾದ್ರೆ ಎಷ್ಟಾಗುತ್ತೆ ಮಾಡ್ತಿರಲ್ವಾ? 180 ಮೈನಸ್ 70 is 110 ಡಿಗ್ರಿ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಎಸ್, ತುಂಬಾ ಸುಲಭ ಇದೆ. ಕಾನ್ಸೆಪ್ಟ್ಸ್ ಕ್ಲಿಯರ್ ಇರಬೇಕು. ಎಸ್, ಮುಂದೆ ಹೋಗೋಣ. ಸೊ ಈಗ ಆಂಗಲ್ ಜಿ ಮತ್ತು ಆಂಗಲ್ ಐ ಎಷ್ಟಿರುತ್ತೆ? ಐ ಗೊತ್ತಾಯ್ತು. ಐ ಅಂದ್ರೆ ಎಷ್ಟು? 110 ಡಿಗ್ರಿ. ಹಾಗಾದ್ರೆ ಜಿ ಅದಕ್ಕೆ ಅಪೋಸಿಟ್ ಇರೋದ್ರಿಂದ ಅದು ಸಹಿತ ಎಷ್ಟಿರುತ್ತೆ? 110 ಡಿಗ್ರಿ. ಎಸ್, ಇವಾಗ ಎಕ್ಸರ್ಸೈಸ್ 3.3 ಅನ್ನ ಸಾಲ್ವ್ ಮಾಡೋಣ ಮಕ್ಕಳೇ. ನೋಡಿ, ಮೊದಲನೇ ಪ್ರಶ್ನೆ, ಗಿವನ್ ಅ ಪ್ಯಾರಲೋಗ್ರಾಮ್ ABCD. ABCD ಒಂದು ಪ್ಯಾರಲೋಗ್ರಾಮ್ ಇದೆ. ಕಂಪ್ಲೀಟ್ ಈಚ್ ಸ್ಟೇಟ್ಮೆಂಟ್ ಅಲಾಂಗ್ ವಿತ್ ದ ಡೆಫಿನೇಷನ್ ಆರ್ ಪ್ರಾಪರ್ಟಿ ಯೂಸ್ಡ್. ಇಲ್ಲೊಂದು ಕೆಲವೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ಮಕ್ಕಳೇ. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ತುಂಬಬೇಕು ಮತ್ತು ಅದಕ್ಕೆ ಕಾರಣ ಕೊಡಬೇಕು ನೀವು. ಓಕೆ, ಸೊ AD ಅನ್ನೋದು ಯಾವುದಕ್ಕೆ ಈಕ್ವಲ್? ಆಮೇಲೆ ಆಂಗಲ್ DCB ಅನ್ನೋದು ಯಾವುದಕ್ಕೆ ಈಕ್ವಲ್? ಆಮೇಲೆ OC, ಓಕೆ, ಇದು OC ಅನ್ನೋದು ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಆಮೇಲೆ ಮೇಜರ್ ಆಫ್ ಆಂಗಲ್ DAB.
ಡಿ ಎ ಬಿ, ಇ ಅಂದ್ರೆ ಎ ಆಂಗಲ್, ಈ ಎ ಆಂಗಲ್ ಪ್ಲಸ್ ಆಂಗಲ್ ಸಿ ಡಿ ಎ ಅಂದ್ರೆ ಡಿ ಪಾಯಿಂಟ್ ಅಲ್ಲಿ ಇದು ಆಂಗಲ್, ಆಂಗಲ್ ಎ ಪ್ಲಸ್ ಆಂಗಲ್ ಡಿ ಅಂತ ಕೇಳ್ತಾರೆ. ಅವುಗಳ ಟೋಟಲ್ ಎಷ್ಟು ಹೇಳ್ತೀರಾ? ಓಕೆ, ಇವೆರಡು ಎಂತ ಆಂಗಲ್? ಆಂಗಲ್ ಎ ಮತ್ತು ಆಂಗಲ್ ಡಿ, ಅವು ಅಡ್ಜಸೆಂಟ್ ಆಂಗಲ್ಸ್. ಓಕೆ, ಇವುಗಳನ್ನು ಫಿಲ್ ಅಪ್ ಮಾಡ್ಬೇಕೀಗ. ಎಸ್, ಕಾರಣನು ಕೊಡಬೇಕು. ಎಸ್, ನೋಡೋಣ. ಎಸ್, ಮೊದಲನೇದು ನೋಡಿ, ಎ ಡಿ ಅನ್ನೋದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ಬಿ ಸಿಗೆ. ಕಾರಣ ಏನು? ಅವು ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರುತ್ತೆ. ಸೊ ಎ ಡಿ ಅಪೋಸಿಟ್ ಬಿ ಸಿ ಇರೋದ್ರಿಂದ ದೇ ಆರ್ ಈಕ್ವಲ್. ಅದೇ ತರ ಆಂಗಲ್ ಡಿ ಸಿ ಬಿ, ಆಂಗಲ್ ಡಿ ಸಿ ಬಿ ಅನ್ನೋದು ಯಾವ್ದಕ್ಕೆ ಈಕ್ವಲ್? ಆಂಗಲ್ ಡಿ ಎ ಬಿ. ಕಾರಣ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇರುತ್ತೆ. ಅದೇ ತರ ಓ ಸಿ ಅನ್ನೋದೇನು? ಇದು ಹಾಫ್ ಆಫ್ ದಿ ಡಯಾಗೋನಲ್. ಓ ಅನ್ನೋದು ಮಿಡ್ ಪಾಯಿಂಟ್ ಆಫ್ ಎ ಸಿ ಇರುತ್ತೆ ಅಂತ ಹೇಳಿದೀನಿ. ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್. ಓಕೆ, ಸೊ ಓ ಅನ್ನೋದು ಮಿಡ್ ಪಾಯಿಂಟ್ ಇರೋದ್ರಿಂದ ಓ ಸಿ ಎಷ್ಟಿರುತ್ತೆ ಅಷ್ಟೇ ಓ ಎ ಇರುತ್ತೆ. ಸೊ ಓ ಸಿ ಇಸ್ ಈಕ್ವಲ್ ಟು ಓ ಎ ಬಿಕಾಸ್ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್. ಅದೇ ತರ ನೋಡಿ ಮಕ್ಕಳೇ, ಮೇಜರ್ ಆಫ್ ಆಂಗಲ್ ಡಿ ಎ ಬಿ, ಡಿ ಎ ಬಿ ಅಂದ್ರೆ ಎ ಆಂಗಲ್, ಸಿ ಡಿ ಎ ಮಧ್ಯ ಯಾವ್ದು ಅಕ್ಷರ ಇರುತ್ತೆ ಆ ಪಾಯಿಂಟ್ ಅಲ್ಲಿ ಆಂಗಲ್ ಗಮನಿಸಬೇಕು. ಅಂದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಡಿ ಇವೆರಡು ಅಡ್ಜಸೆಂಟ್ ಆಂಗಲ್ ಇರೋದ್ರಿಂದ ಅವುಗಳ ಟೋಟಲ್ ಯಾವಾಗಲೂ ಎಷ್ಟಿರುತ್ತೆ? 180 ಡಿಗ್ರಿ. ಸೊ ಕಾರಣ ಏನು? ಅಡ್ಜಸೆಂಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ. ಸಪ್ಲಿಮೆಂಟರಿ ಅಂದ್ರೆ ಟೋಟಲ್ 180 ಡಿಗ್ರಿ, ಕಾಂಪ್ಲಿಮೆಂಟರಿ ಅಂತ ಬಂದ್ರೆ 190 ಡಿಗ್ರಿ ಅಂತ. ಎಸ್, ಎರಡನೇ ಎಕ್ಸಾಂಪಲ್ ಗಮನಿಸಿ ಮಕ್ಕಳೇ. ಕನ್ಸಿಡರ್ ದ ಫಾಲೋಯಿಂಗ್ ಪ್ಯಾರಲೋಗ್ರಾಮ್ಸ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅನ್ನೋನ್ಸ್ ಎಕ್ಸ್ ವೈ ಝೆಡ್. ಇಲ್ಲಿ ಕೆಲವೊಂದು ಪ್ಯಾರಲೋಗ್ರಾಮ್ ಇದೆ, ಅಲ್ಲಿ ಎಕ್ಸ್ ವೈ ಝೆಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಸ್, ಪಾಸ್ ಮಾಡ್ತೀನಿ, ಪಾಸ್ ನೀವೇ ಮಾಡಿಕೊಂಡು ಎಕ್ಸ್ ವೈ ಝೆಡ್ ಅನ್ನ ಐಡೆಂಟಿಫೈ ಮಾಡಿ. ಜಸ್ಟ್ ಯೂಸ್ ಮಾಡಿ ಅಪೋಸಿಟ್ ಆಂಗಲ್ಸ್ ಯಾವ್ದಿವೆ, ಅಡ್ಜಸೆಂಟ್ ಆಂಗಲ್ಸ್ ಯಾವ್ದಿದ್ದಾವೆ. ಓಕೆ, ಇಲ್ಲೇ ಗೊತ್ತಾಗುತ್ತೆ ನೇರವಾಗಿ. ಇದು 100 ಇದ್ರೆ ಅಪೋಸಿಟ್ ಆಂಗಲ್ ವೈ ಸಹಿತ 100 ಇರುತ್ತೆ. ಇನ್ನು 100 ಮತ್ತು ಝೆಡ್ ಅಥವಾ 100x ಇವು ಅಡ್ಜಸೆಂಟ್ ಆಂಗಲ್ಸ್. ಇವುಗಳ ಟೋಟಲ್ 180 ಆಗಿರಬೇಕು. ಸೊ ಇದು 100 ಇರೋದ್ರಿಂದ ಇದು 80 ಇರುತ್ತೆ. ಇದು 80 ಇದ್ರೆ ಝೆಡ್ 80 ಇರುತ್ತೆ. ಎಸ್ ಮಕ್ಕಳೇ, ಇದು ಮೊದಲನೇದು. ಓಕೆ, ಇಲ್ಲಿ y ಈಕ್ವಲ್ ಟು ಎಷ್ಟಕ್ಕೆ ಈಕ್ವಲ್? 100ಗೆ, ಬಿಕಾಸ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಅದೇ ರೀತಿ x ಈಕ್ವಲ್ ಟು 80 ಡಿಗ್ರಿ. ಯಾಕೆ ಹೇಳಿ? ಅಡ್ಜಸೆಂಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ. ಸೊ ಇದು 100 ಇರೋದ್ರಿಂದ ಇದು 80 ಇರುತ್ತೆ. ಆಮೇಲೆ x 80 ಇದ್ರೆ z ಸಹಿತ 80 ಇರುತ್ತೆ. ಸೊ x ಈಕ್ವಲ್ ಟು z ಅಥವಾ z ಈಕ್ವಲ್ ಟು x ವಿಚ್ ಇಸ್ 80 ಬಿಕಾಸ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಗೊತ್ತಾಯ್ತಲ್ಲ ಮಕ್ಕಳೇ? ಎಸ್, ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಎಸ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಹಿತ ನೀವು ಎಕ್ಸ್ ವೈ ಝೆಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಸ್, ಇದು 50 ಇರೋದ್ರಿಂದ ಇದೆಷ್ಟು ಹೇಳ್ತೀರಾ? ಹೇಳ್ತೀರಾ ಮಕ್ಕಳೇ? ಇವೆರಡು ಅಡ್ಜಸೆಂಟ್ ಆಂಗಲ್ಸ್. ಎಸ್, ಎಷ್ಟಿರುತ್ತೆ? ಸೊ ಆಂಗಲ್ ಎಕ್ಸ್ ಈಕ್ವಲ್ ಟು 130 ಡಿಗ್ರಿ. ಇದು 50 ಇರೋದ್ರಿಂದ ಇದು 130 ಬಿಕಾಸ್ ಅಡ್ಜಸೆಂಟ್ ಆರ್ ಸಪ್ಲಿಮೆಂಟರಿ. ಇದು 50 ಇರೋದ್ರಿಂದ ಇದು 130 ಇರಲೇಬೇಕು ಬಿಕಾಸ್ ಟೋಟಲ್ 180 ಆಗುತ್ತೆ. ಇದು 130 ಇದ್ರೆ ವೈ ಸಹಿತ ಅಷ್ಟೇ ಇರುತ್ತೆ. ಆಂಗಲ್ y ಈಕ್ವಲ್ ಟು ಆಂಗಲ್ ಎಕ್ಸ್ 130 ಡಿಗ್ರಿ ಬಿಕಾಸ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಈಗ ಬರೋದು ಝೆಡ್. ಎಸ್ ವಿದ್ಯಾರ್ಥಿಗಳೇ, ಝೆಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗ 50 ಇದ್ರೆ ಇದು ಎಷ್ಟಿರುತ್ತೆ ಹೇಳಿ? ಈ ಆಂಗಲ್ 50 ಇರುತ್ತೆ, ಇದು ಎಷ್ಟಿರುತ್ತೆ? 130 ಡಿಗ್ರಿ. ಯಾಕಂದ್ರೆ ಟೋಟಲ್ ಎಷ್ಟಾಗಬೇಕು? ಇದು 180 ಡಿಗ್ರಿ. ಅಥವಾ ಎಕ್ಸ್ ಅಂಡ್ ಝೆಡ್ ಆರ್ ದೇರ್ ಕರಸ್ಪಾಂಡಿಂಗ್ ಆಂಗಲ್ಸ್. ಇವೆರಡು ಲೈನ್ ಪ್ಯಾರಲಲ್ ಇದೆ. ಈಗ ಪ್ಯಾರಲಲ್ ಆಗಿರೋದ್ರಿಂದ ಎಕ್ಸ್ ಅಂಡ್ ಝೆಡ್ ಆರ್ ಕರಸ್ಪಾಂಡಿಂಗ್ ಆಂಗಲ್ಸ್. ಸೊ ಅವು ಈಕ್ವಲ್ ಇರುತ್ತೆ. ಸೊ ಆಂಗಲ್ ಝೆಡ್ ಈಕ್ವಲ್ ಟು ಆಂಗಲ್ ಎಕ್ಸ್ ವಿಚ್ ಇಸ್ 130 ಡಿಗ್ರಿ ಬಿಕಾಸ್ ದೇ ಆರ್ ದ ಕರಸ್ಪಾಂಡಿಂಗ್ ಆಂಗಲ್ಸ್. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್, ಅದೇ ತರ ನೋಡಿ, ಇಲ್ಲಿ ಒಂದು ಫಿಗರ್ ಇದೆ. ಓಕೆ, ರೋಂಬಸ್. ಇಲ್ಲಿ ಸಹಿತ ಎಕ್ಸ್ ವೈ ಝೆಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಗಮನಿಸಿ, ಇಲ್ಲಿ ಎಕ್ಸ್ ಅನ್ನೋದು ಏನಿದೆ ಇದು ಪರ್ಪೆಂಡಿಕ್ಯುಲರ್ ಇದೆ. ಇಲ್ಲಿ ಇವೆರಡು ಲೈನ್ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ, ಈ ಡಯಾಗೋನಲ್ಸ್ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಎಕ್ಸ್ ಅನ್ನೋದು 90 ಡಿಗ್ರಿ ಇರುತ್ತೆ. ಎಕ್ಸ್ ಈಕ್ವಲ್ ಟು 90 ಡಿಗ್ರಿ. ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು 90 ಡಿಗ್ರಿ ಕೊಟ್ಟಿರೋದ್ರಿಂದ ಇದರ ಅರ್ಥ ಇದು
ಅಪೋಸಿಟ್ ಆಂಗಲ್ ಇದಕ್ಕೆ. ಸೊ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರೀತಾರೆ. ಇದು 90 ಇದ್ರೆ ಇದು 90. ಓಕೆ, ಇವಾಗ ನೋಡಿ ಎಕ್ಸ್ ಅನ್ನೋದು 90 ಗೊತ್ತಾಯ್ತು. ಇಲ್ಲಿ ಈ ಟ್ರ್ಯಾಂಗಲ್ ಅಲ್ಲಿ ಇಲ್ಲೊಂದು 30 ಇದೆ. ಹಂಗಾದ್ರೆ ವೈ ಎಷ್ಟು ಕಂಡುಹಿಡಿಬಹುದು ನಾವು? ಸೊ ಟ್ರ್ಯಾಂಗಲ್ ಪ್ರಾಪರ್ಟಿ ಪ್ರಕಾರ ಸಮ್ ಆಫ್ ಆಲ್ ದ ಆಂಗಲ್ಸ್ ಇಸ್ 180 ಡಿಗ್ರಿ. ಅದಕ್ಕೆ ಎಕ್ಸ್ ಪ್ಲಸ್ ವೈ ಪ್ಲಸ್ 30 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಈ ಸೂತ್ರವನ್ನು ಯೂಸ್ ಮಾಡ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಪ್ಲಸ್ 30 ಡಿಗ್ರಿ 180 ಡಿಗ್ರಿ ಆಗಿರುತ್ತೆ. ಸೊ ಈಗ ನಮಗೆ ಎಕ್ಸ್ ಗೊತ್ತಿದೆ. ಎಕ್ಸ್ ಎಷ್ಟಿದೆ? 90 ಡಿಗ್ರಿ ಪ್ಲಸ್ ವೈ ಪ್ಲಸ್ 30 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಎಸ್, ಈಗ 90 ಪ್ಲಸ್ 30 ಕೊಡಿ 120 ಡಿಗ್ರಿ ಆಗುತ್ತೆ. ಸೊ ಇದನ್ನ ಹೇಗೆ ಬರೆಯೋದು? ವೈ ಪ್ಲಸ್ 120 ಡಿಗ್ರಿ ಈಕ್ವಲ್ಸ್ ಟು 180 ಡಿಗ್ರಿ. ವೈ ಏನಾಗುತ್ತೆ? ವೈ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಎಸ್, ಹೇಳ್ತಾರೆ ವಿದ್ಯಾರ್ಥಿಗಳು ಎಷ್ಟಂತ? ವೈ ಅಂತ ವೈ ಈಸ್ 60 ಡಿಗ್ರಿ. ಈಗ ನಮಗೆ ಎಕ್ಸ್ ಗೊತ್ತಾಯ್ತು, ವೈ ಗೊತ್ತಾಯ್ತು. ಝೆಡ್ ಹೇಳ್ತಾರೆ ಎಷ್ಟಿರುತ್ತೆ? ಓಕೆ, ನೀವು ಇದೇ ತರ ಮಾಡ್ಬೋದು. ಇಲ್ಲಿ ಏನಾಗುತ್ತೆ? ವೈ ಅಂಡ್ ಝೆಡ್ ದೇ ಆರ್ ದ ಅಲ್ಟರ್ನೇಟ್ ಆಂಗಲ್ಸ್. ಇಲ್ಲಿ ಎರಡು ಪ್ಯಾರಲ್, ಇದು ಪ್ಯಾರಲ್ ಇದು ಪ್ಯಾರಲ್ ಆಗಿರೋದ್ರಿಂದ ವೈ ಅನ್ನೋದು ಝೆಡ್ ಈಕ್ವಲ್ ಇರುತ್ತೆ. ಅಥವಾ ನೀವು ಇದು 90 ತಗೊಂಡು ಇದು ಎಷ್ಟಿರುತ್ತೆ? ಇದು 30 ಇದ್ರೆ ಇದು 30 ಇರುತ್ತೆ. ಓಕೆ, ಸೊ ಅದಕ್ಕೆ ಹಾಗ್ಲೂ ಯೂಸ್ ಮಾಡ್ಬೋದು. ಇವಾಗ ವೈ ಅಂಡ್ ಝೆಡ್ ಆರ್ ದೇ ಆರ್ ದಿ ಅಲ್ಟರ್ನೇಟ್ ಆಂಗಲ್ಸ್. ಇಲ್ಲಿ angle y equal to angle z equal to 60 degree because they are the alternate angles. ಇವೆರಡು ಪ್ಯಾರಲಲ್ ಆಗಿರೋದ್ರಿಂದ. ಎಸ್, ಇದಕ್ಕೆ ನಂಬರ್ 3 ಅಂತ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಎಸ್, ಥರ್ಡ್ ಒನ್. ಅದೇ ತರ ನೋಡಿ, ಇಲ್ಲಿ ಒಂದು ಫಿಗರ್ ಇದೆ. ಇಲ್ಲಿ ಸಹಿತ ನಾವು ಎಕ್ಸ್ ವೈ ಝೆಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಸ್, ಇದು 80 ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಅಪೋಸಿಟ್ ಯಾವ್ದಿರೋದು? ವೈ. ಸೊ ಇದು ಎಷ್ಟಿರುತ್ತೆ? 80 ಇರುತ್ತೆ. ನೋಡೋಣ. ಎಸ್, ಇಲ್ಲಿ angle y equal to 80 degree because opposite angles are equal. ಇವೆರಡು ಅಪೋಸಿಟ್ ಆಂಗಲ್ಸ್. ಈಗ ಎಕ್ಸ್ ಎಷ್ಟಿರುತ್ತೆ ಹೇಳ್ತೀರಾ? ನಾನು ಏನಿದ್ದೀನಿ, ಅಡ್ಜಸೆಂಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ. ಅದಕ್ಕೆ ಎಕ್ಸ್ ಈಕ್ವಲ್ ಟು 100 ಡಿಗ್ರಿ ಆಗಿರುತ್ತೆ. ಬಿಕಾಸ್ ಇದು ಎಕ್ಸ್ 100 ಆದ್ರೆ ಇದು 80 ಇದೆ, 180 ಆಗುತ್ತೆ ಟೋಟಲ್. ಓಕೆ, ಇವಾಗ ನೋಡಿ ಝೆಡ್ ಎಷ್ಟಿರುತ್ತೆ ನೀವು ಹೇಳ್ಬೇಕೀಗ. ಝೆಡ್ ಎಷ್ಟಿರುತ್ತೆ? ವೈ ಎಷ್ಟಿರುತ್ತೆ? ಝೆಡ್ ಇರುತ್ತೆ. ಯಾಕಂದ್ರೆ ದೇ ಆರ್ ಅಲ್ಟರ್ನೇಟ್ ಆಂಗಲ್ಸ್. ಅಥವಾ ಇದು 80 ಮತ್ತು ಝೆಡ್ ಈಕ್ವಲ್ ಇರುತ್ತೆ. ಯಾಕೆ? ದೇ ಆರ್ ಕರಸ್ಪಾಂಡಿಂಗ್ ಆಂಗಲ್ಸ್. ಹೇಗಾದ್ರೂ ಬರಿಬಹುದು. So Z is 80 degree because corresponding angles are equal. 80 and Z are corresponding angles. Yes. ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ. ಸೆಕೆಂಡ್ ಮೇನ್ ಅಲ್ಲಿ ಇಲ್ಲಿ ಸಹಿತ ಎಕ್ಸ್ ವೈ ಝೆಡ್ ಅನ್ನ ಫೈಂಡ್ ಔಟ್ ಮಾಡೋದಿದೆ. ಎಸ್, ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲಿ ಇದು 120 ಡಿಗ್ರಿ ಇರೋದ್ರಿಂದ ಅದಕ್ಕೆ ಅಪೋಸಿಟ್ ಯಾವುದು? ವೈ. ಸೊ ಮೊದಲು ಬರೀರಿ, ಗೊತ್ತಿರೋದನ್ನು ಬರೀರಿ. y equals to 112 degree because they are opposite angles. Okay, ಇವಾಗ ಮಕ್ಕಳೇ ಈ ಟೋಟಲ್ ಆಂಗಲ್ 40 ಪ್ಲಸ್ ಝೆಡ್ ಅನ್ನೋದು ಮತ್ತು 112 ಅನ್ನೋದು ಕೂಡಿದ್ರೆ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ಓಕೆ, ಸೊ ಅದಕ್ಕೆ ಆಂಗಲ್ ಝೆಡ್ ಪ್ಲಸ್ 40 ಡಿಗ್ರಿ ಪ್ಲಸ್ 112 ಡಿಗ್ರಿ ಅನ್ನೋದು 180 ಡಿಗ್ರಿ ಆಗಬೇಕು. ಬಿಕಾಸ್ ಅವು ಏನು ಅಲ್ಟರ್ನೇಟ್ ಅಡ್ಜಸೆಂಟ್ ಆಂಗಲ್ಸ್, ಇವೆರಡು ಅಡ್ಜಸೆಂಟ್ ಆಂಗಲ್ಸ್ ಇರುತ್ತೆ. ಅವು ಸಪ್ಲಿಮೆಂಟರಿ ಆಗಿರುತ್ತೆ. ಅಂದ್ರೆ ದಿಸ್ ಪ್ಲಸ್ ದಿಸ್ ಇಸ್ 180 ಡಿಗ್ರಿ. ಇವಾಗ ಝೆಡ್ ಪ್ಲಸ್ ಏನು? ಝೆಡ್ ಪ್ಲಸ್ ಇದನ್ನ ಆಡ್ ಮಾಡಿ. 40 ಪ್ಲಸ್ 112 152 ಡಿಗ್ರಿ ಆಗುತ್ತೆ, ಈಕ್ವಲ್ ಟು 180 ಡಿಗ್ರಿ. ಈ 152 ಈ ಕಡೆ ಕಳಿಸಿ, ಝೆಡ್ ಸಿಗುತ್ತೆ ನಿಮಗೆ. Z equals to 180 degree minus 152 degree ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಹಂಗಾದ್ರೆ Z ಎಷ್ಟು ಬರುತ್ತೆ? Z equals to ಮಾಡಿ 28 degree. 180 minus 152 is 28 degree. ಸೊ Z ಗೊತ್ತಾಯ್ತು, Y ಗೊತ್ತಾಯ್ತು. ಈಗ ಇರೋದು X. ನೋಡಿ ಇಲ್ಲಿ X ಅನ್ನೋದು Z ಗೆ ಈಕ್ವಲ್ ಆಗಿರುತ್ತೆ. ಬಿಕಾಸ್ X and Z ಆರ್ ಅಲ್ಟರ್ನೇಟ್ angles. ನೀವು ಯಾವ್ದಾರ ಪದ್ಧತಿಯಿಂದ ಮಾಡಿ. ಓಕೆ, ಸೊ ಆಂಗಲ್ x equal to angle Z 28 degree because they are alternate angles. ಎಸ್ ವಿದ್ಯಾರ್ಥಿಗಳೇ,
ನೆಕ್ಸ್ಟ್ ನೋಡೋಣ. ಥರ್ಡ್ ಮೇನ್, can a quadrilateral ABCD be a parallelogram if angle D plus angle B equal to 180 degree, angle that side AB equal to side DC equal to 8 centimeter, AD equal to 4 centimeter, BC equal to 4.4 centimeter, A equal to 70 degree and angle C equal to 65 degree. Okay, ವಿದ್ಯಾರ್ಥಿಗಳಲ್ಲಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 3 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಆಂಗಲ್ ಡಿ ಪ್ಲಸ್ ಆಂಗಲ್ ಬಿ ಈಕ್ವಲ್ ಟು 180 ಡಿಗ್ರಿ ಆದ್ರೆ ಎ ಬಿ ಸಿ ಡಿ ಅನ್ನೋದು ಪ್ಯಾರಲೋಗ್ರಾಮ್ ಆಗಲಿಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಅದೇ ತರ ಸೆಕೆಂಡ್ ಒನ್, ಸಪೋಸ್ ಈ ತರ ಸೈಡ್ಸ್ ಗಳು ಈಕ್ವಲ್ ಆದ್ರೆ ಎ ಬಿ ಡಿ ಸಿ ಗೆ ಈಕ್ವಲ್ 8 ಸೆಂಟಿಮೀಟರ್, ಎ ಡಿ ಈಕ್ವಲ್ ಟು 4, ಬಿ ಸಿ ಈಕ್ವಲ್ ಟು 4.4 ಆದ್ರೆ ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್ ಆಗುತ್ತಂತ. ಮತ್ತು ಆಂಗಲ್ ಎ ಈಕ್ವಲ್ ಟು 70, ಆಂಗಲ್ ಸಿ ಈಕ್ವಲ್ ಟು 65 ಆದ್ರೆ ಎ ಬಿ ಸಿ ಡಿ ಅನ್ನೋದು ಪ್ಯಾರಲೋಗ್ರಾಮ್ ಆಗುತ್ತಾ ಅನ್ನೋದು ಪ್ರಶ್ನೆ. ಒಂದೊಂದಾಗಿ ಚರ್ಚೆ ಮಾಡುವ. ಸಪೋಸ್ ಒಂದು ಕನ್ಸಿಡರ್ ಮಾಡಿ, ಒಂದು ಪ್ಯಾರಲೋಗ್ರಾಮ್ ಕನ್ಸಿಡರ್ ಅಥವಾ ಒಂದು ಕ್ವಾಡ್ರಿಲ್ಯಾಟರಲ್ ಅನ್ಕೊಳ್ಳಿ. ಎ ಬಿ ಸಿ ಡಿ ಅನ್ನೋ ಒಂದು ಕ್ವಾಡ್ರಿಲ್ಯಾಟರಲ್ ಇದೆ. ನಮ್ಗೆ ಗೊತ್ತಿದೆ ಯಾವುದೇ ಕ್ವಾಡ್ರಿಲ್ಯಾಟರಲ್ ಪ್ಯಾರಲೋಗ್ರಾಮ್ ಆಗಬೇಕಾದ್ರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂಡ್ ಪ್ಯಾರಲಲ್ ಆಗಿರಬೇಕು. ಗಮನಿಸಿ, ಇಲ್ಲಿ ಮೊದಲನೇದು, ಸಪೋಸ್ ಆಂಗಲ್ ಡಿ ಪ್ಲಸ್ ಆಂಗಲ್ ಬಿ, ಡಿ ಪ್ಲಸ್ ಬಿ ಈಕ್ವಲ್ ಟು 180 ಡಿಗ್ರಿ ಆದ್ರೆ ಓಕೆ, ಅವು ಪ್ಯಾರಲೋಗ್ರಾಮ್ ಹೌದು ಅಂತ ಪ್ರಶ್ನೆ. ಏನು ಇದು? ಎ ಬಿ ಸಿ ಡಿ ಕ್ಯಾನ್ ಬಿ ಅ ಪ್ಯಾರಲೋಗ್ರಾಮ್, ಆಗಬಹುದು, ಬಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ, ಅಪೋಸಿಟ್ ಸೈಡ್ ಟೋಟಲು 180 ಡಿಗ್ರಿ ಇದ್ರೆ ಪ್ಯಾರಲೋಗ್ರಾಮ್ ಅದು ಸಾಧ್ಯ ಇದೆ. ಯಾಕಂದ್ರೆ ನಾವು ಒಂದು ರೆಕ್ಟಾಂಗಲ್ ಅನ್ನ ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳೇ, ರೆಕ್ಟಾಂಗಲ್ ಇಸ್ ಆಲ್ಸೋ ಅ ಪ್ಯಾರಲೋಗ್ರಾಮ್. ಓಕೆ, ನೋಡಿ, ಒಂದು ರೆಕ್ಟಾಂಗಲ್ ತಗೊಂಡ್ರೆ ರೆಕ್ಟಾಂಗಲ್ ಅಲ್ಲಿ ಏನಿರುತ್ತೆ ಮಕ್ಕಳೇ? ಎಲ್ಲ ಆಂಗಲ್ಸ್ ಎಷ್ಟಿರುತ್ತೆ? 90 ಇರುತ್ತೆ. ಓಕೆ, ಸೊ ಅಪೋಸಿಟ್ ಸೈಡ್ಸ್ ಟೋಟಲ್ ಎಷ್ಟಾಯ್ತು? 180 ಆಗುತ್ತಲ್ವಾ? ಸೊ ಒಂದು ರೆಕ್ಟಾಂಗಲ್ ಪ್ಯಾರಲೋಗ್ರಾಮ್ ಆಗಿರುತ್ತೆ. ಸೊ ಈ ಕೇಸಲ್ಲಿ ಮಾತ್ರ ಹೌದು, ಬಟ್ ಇದು ಎಲ್ಲಾ ಕೇಸಲ್ಲಿ ಆಗುತ್ತೆ ಅಂತ ಏನಿಲ್ಲ. ಓಕೆ, ಸೊ ಅದಕ್ಕೆ ಆಂಗಲ್ ಡಿ ಪ್ಲಸ್ ಆಂಗಲ್ ಬಿ ಈಕ್ವಲ್ ಟು 180 ಆಗಿದ್ರೆ ಅದು ಒಂದು ಪ್ಯಾರಲೋಗ್ರಾಮ್ ಆಗಿರಬಹುದು, ಬಟ್ ನೀಡ್ ನಾಟ್ ಬಿ, ಅಂದ್ರೆ ಆಗುತ್ತೆ ಅಂತ ಇಲ್ಲ. ಎಸ್ ಎಸ್ ಅದೇ ತರ ನೋಡಿ, ಸಪೋಸ್ ಇಫ್ ಆಂಗಲ್ ಎ ಈಕ್ವಲ್ ಟು 70 ಡಿಗ್ರಿ, ಆಂಗಲ್ ಎ ಈಕ್ವಲ್ ಟು 70 ಮತ್ತೆ ಆಂಗಲ್ ಸಿ ಈಕ್ವಲ್ ಟು 65 ಆದ್ರೆ ಇಲ್ಲಿ ಕ್ಲಿಯರ್ ಆಗಿ ಅಪೋಸಿಟ್ ಸೈಡ್ಸ್ ಏನಾಯ್ತು? ಅಪೋಸಿಟ್ ಆಂಗಲ್ಸ್ ದೇ ಆರ್ ಈಕ್ವಲ್. ಈಕ್ವಲ್ ಇಲ್ಲ, ಇದು 70 ಇದೆ, 65 ಇದೆ. ಸೊ ಹಿಯರ್ ಆಂಗಲ್ ಎ ಇಸ್ ನಾಟ್ ಈಕ್ವಲ್ ಟು ಆಂಗಲ್ ಸಿ, ಅಂದ್ರೆ ಅಪೋಸಿಟ್ ಆಂಗಲ್ಸ್ ಆರ್ ಅನ್ಈಕ್ವಲ್. ಅದಕ್ಕೆ ಎ ಬಿ ಸಿ ಡಿ ಕೆನಾಟ್ ಬಿ ಅ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಲ್ಲಿ ಏನಿರಬೇಕು? ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇರಬೇಕು. ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂಡ್ ಪ್ಯಾರಲಲ್ ಇರುತ್ತೆ, ಮತ್ತೆ ಅಪೋಸಿಟ್ ಆಂಗಲ್ಸ್ ಸಹಿತ ಈಕ್ವಲ್ ಇರುತ್ತೆ. ಎಸ್, ಮೂರನೇ ಕಂಡೀಷನ್ ಏನಿದ್ರೆ ನೋಡಿ. ಓಕೆ, ವಿದ್ಯಾರ್ಥಿಗಳಲ್ಲಿ ನೋಡಿ, ನಾಲ್ಕನೇ ಮೇನ್, ಡ್ರಾ ಅ ರಫ್ ಫಿಗರ್ ಆಫ್ ಅ ಕ್ವಾಡ್ರಿಲ್ಯಾಟರಲ್. ಒಂದು ರಫ್ ಫಿಗರ್ ಅನ್ನು ಡ್ರಾ ಮಾಡಬೇಕು. ದಟ್ ಈಸ್ ನಾಟ್ ಅ ಪ್ಯಾರಲೋಗ್ರಾಮ್ ಬಟ್ ಹ್ಯಾಸ್ ಎಕ್ಸಾಕ್ಟ್ಲಿ 2 ಅಪೋಸಿಟ್ ಆಂಗಲ್ಸ್ ಆಫ್ ಈಕ್ವಲ್ ಮೇಜರ್. ಒಂದು ಕ್ವಾಡ್ರಿಲ್ಯಾಟರಲ್ ಡ್ರಾ ಮಾಡಬೇಕು, ಅದು ಪ್ಯಾರಲೋಗ್ರಾಮ್ ಆಗಿರಬಾರದು. ಪ್ಯಾರಲೋಗ್ರಾಮ್ ಆಗಿರಬಾರ್ದು ಅಂದ್ರೆ ಏನು? ಪ್ಯಾರಲೋಗ್ರಾಮ್ ಆಗಿರಬಾರ್ದು ಅಂತ ಹೇಳಿದ್ರೆ ಅಪೋಸಿಟ್ ಸೈಡ್ಸ್ ಕೆನಾಟ್ ಬಿ ಪ್ಯಾರಲಲ್ ಅಥವಾ ಅಪೋಸಿಟ್ ಸೈಡ್ಸ್ ಕೆನಾಟ್ ಬಿ ಈಕ್ವಲ್. ಸೊ ಅಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೈಟ್. ಕೈಟ್ ಅಲ್ಲಿ ಏನಿರುತ್ತೆ? ಕಾನ್ಸಿಕ್ಯೂಟಿವ್ ಸೈಡ್ಸ್ ಈಕ್ವಲ್ ಇರುತ್ತೆ. ಕಾನ್ಸಿಕ್ಯೂಟಿವ್ ಅಂದ್ರೆ ಒಂದ್ ನಂತರ ಒಂದ್ ಬರೋದು, ಇದು ಇದಕ್ಕೆ ಈಕ್ವಲ್ ಇರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಇದು. ಓಕೆ, ಡಿಸ್ಟಿಂಕ್ಟ್ ಕಾನ್ಸಿಕ್ಯೂಟಿವ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದೇನಿದೆ ಇಲ್ಲಿ ಎಕ್ಸಾಕ್ಟ್ಲಿ 2 ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಮೇಜರ್. ಈ ನೋಡಿ, ಈ ಆಂಗಲ್ಗೆ ಈಕ್ವಲ್ ಇದೆ, ಮತ್ತೆ ಈ ಆಂಗಲ್ ಈಕ್ವಲ್ ಇದೆ. ಎಸ್, ಬೇಕಂದ್ರೆ ಬರೀಬಹುದು ಇದನ್ನ.
ಇದಕ್ಕೆ ನಾವು ಹೆಸರು ಕೊಟ್ಟು ದಿಸ್ ಇಸ್ ಎ ಬಿ ಸಿ ಡಿ ಅಂತ ಕೊಟ್ಟು ಇಲ್ಲಿ ಏನಿದೆ ಆಂಗಲ್ ಎ ಈಕ್ವಲ್ಸ್ ಟು ಆಂಗಲ್ ಸಿ, angle B equals to angle D. Okay, but AD is not parallel to BC. Okay, so ಅದಕ್ಕೆ ಇದು parallelogram ಅಲ್ಲ, but ಇದೊಂದು quadrilateral. Yes. ಗಮನಿಸಿ ಫಿಫ್ತ್ ಮೇನ್. The measures of two adjacent angles of a parallelogram are in the ratio 3:2. Adjacent angles of a parallelogram are in the ratio 3:2. Find the measure of each of the angles of the parallelogram. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ adjacent angles are in the ratio 3:2. ಓಕೆ, ಸೊ ಒಂದು ಆಂಗಲ್ ತಗೊಳ್ಳೋಣ ನಾವು. ಬಿ ಅನ್ನೋದು 3x ತಗೊಂಡ್ರೆ ಸಿ ಅನ್ನೋದು 2x ಇರುತ್ತೆ. ಯಾವಾಗಲೂ ರೇಷಿಯೋ ಕೊಟ್ರೆ 3:2 ಅಂದ್ರೆ ಒಂದ್ ಆಂಗಲ್ ನೀವು 3x ಅಂತ ತಗೊಳ್ಳಿ, ಇನ್ನೊಂದು 2x ಅಂತ. ಓಕೆ, ಒಂದ್ ಆಂಗಲ್ 3x ಆಗಿದ್ರೆ ಇನ್ನೊಂದು 2x, ಅಥವಾ ನೀವು 2m 3m 2m ಅಂತಾನು ತಗೊಳ್ಬಹುದು, ಯಾವ್ದಾರ ಒಂದು ವೇರಿಯಬಲ್ ಸೇರಿಸಿ ಅದಕ್ಕೆ. ಓಕೆ, ಫೈಂಡ್ ದ ಮೇಜರ್ಸ್ ಆಫ್ ಈಚ್ ಆಫ್ ದಿ ಆಂಗಲ್ಸ್ ಆಫ್ ದಿ ಪ್ಯಾರಲೋಗ್ರಾಮ್. ಸೊ ಬಾಕಿ ಇವೆರಡು ಆಂಗಲ್ಸ್, ಎಲ್ಲ ಆಂಗಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಾವೇನ್ ಕನ್ಸಿಡರ್ ಮಾಡೋಣ? ಬಿ ಅಂದ್ರೆ 3x, ಸಿ ಅಂದ್ರೆ 2x. ವಿದ್ಯಾರ್ಥಿಗಳ ರೇಷಿಯೋ ಕೊಟ್ರೆ ನೀವು ಈ ತರ ಬರೀಬೇಕು, 3 2 ತಗೊಳ್ಳೋಂಗಿಲ್ಲ. ಎಸ್, 3x 2x ಅಂತ ತಗೊಳ್ಳಿ. ಎಸ್, ಈಗ ಹೇಳಿ, ಈಗ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಎಷ್ಟಿರುತ್ತೆ? 180 ಡಿಗ್ರಿ. ಎಕ್ಸ್ ಮೊದಲು ಫೈಂಡ್ ಔಟ್ ಮಾಡೋಣ. ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ, ಬಿಕಾಸ್ ದೇ ಆರ್ ಅಡ್ಜಸೆಂಟ್ ಆಂಗಲ್ಸ್, ಇವುಗಳ ಟೋಟಲ್ ಎಷ್ಟಿರುತ್ತೆ? 180 ಡಿಗ್ರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, 3x ಪ್ಲಸ್ 2x ಈಕ್ವಲ್ಸ್ 180 ಡಿಗ್ರಿ. ಸೊ ಎಷ್ಟಾಯ್ತು? ದಿಸ್ ಇಸ್ 5x. 5x equal to 180 degree. ಸೊ x ಎಷ್ಟಾಗುತ್ತೆ ಮಕ್ಕಳೇ? x ಅನ್ನೋದು 180 by 5. x equals to 180 degree by 5. ಹಾಗಾದ್ರೆ ಡಿವೈಡ್ ಮಾಡಿ. 5 3s are 15, 6 ಉಳಿಯುತ್ತೆ, ಸರಿ 3 ಉಳಿಯುತ್ತೆ, 5 6 30. ಸೊ 36 ಡಿಗ್ರಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್, ಈಗ ಎ ಮತ್ತು ಎಲ್ಲ ಆಂಗಲ್ಸ್ ಫೈಂಡ್ ಔಟ್ ಮಾಡಬೇಕು. ಡಿ ಎಷ್ಟಿರುತ್ತೆ, ಬಿ ಎಷ್ಟಿರುತ್ತೆ ಅಷ್ಟೇ ಡಿ ಇರುತ್ತೆ. ಎಸ್, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಡಿ, ಬಿಕಾಸ್ ಅಪೋಸಿಟ್ ಆಂಗಲ್ಸ್. ಎಷ್ಟು ಅವೆರಡು? 3x ಗೆ ಸಮ. ಸೊ ಎಕ್ಸ್ ಅಂದ್ರೆ 36 ಇದೆ, 3 × 36 180 ಡಿಗ್ರಿ. ಅದೇ ತರ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಸಿ ಅಂದ್ರೆ 2x. ಆಂಗಲ್ ಎ ಈಕ್ವಲ್ ಟು ಆಂಗಲ್ ಸಿ ವಿಚ್ ಇಸ್ 2x. ಸೊ 2 × 36 ಡಿಗ್ರಿ ಅಂದ್ರೆ 72 ಡಿಗ್ರಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್, ಈಗ ನೋಡಿ